ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಿಮಗೆ ಆನ್ಲೈನ್ ತರಗತಿಗಳಿಗೆ ಸ್ವಾಗತ. ಇದು ನನ್ನ 3ನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾವು 2 ವಿಷಯಗಳನ್ನ ಡಿಸ್ಕಸ್ ಮಾಡ್ತೀವಿ. ಒಂದು ಪ್ರಚಾರ ಅಂತ, ಮತ್ತೊಂದು ಜಾಹೀರಾತು ಪ್ರತಿ ಅಂತ. ಇದನ್ನು ಸೇರಿಸಿ ಎಲ್ಲಾ ವಿಡಿಯೋಗಳು ನಿಮಗೆ ಯೂಟ್ಯೂಬ್ ನಲ್ಲಿ ಸಿಗುತ್ತೆ. ಮೂನ್ಸ್ ನಾಲೆಜ್ ಹಬ್ ಅಂತ ಒಂದು ಚಾನೆಲ್ ಇದೆ, ಅಲ್ಲಿ ತಗೊಳ್ಬಹುದು. ನಿಮಗೆ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನೀವು ಅವುಗಳನ್ನ ಲೈಕ್ ಮಾಡಬಹುದು. ಸೊ ಡಿಸ್ಕಸ್ ಮಾಡ್ಲಿಕ್ಕೆ ಮುಂಚೆ ಮೊದಲನೇ ಟಾಪಿಕ್ ನಮಗೆ ಪ್ರಚಾರ ಅನ್ನೋ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅದಕ್ಕೆ ಮಾಡ್ಲಿಕ್ಕೆ ಮುಂಚೆ ಒಂದು ಫೋಟೋ ನೋಡಿದಾಗ ನಿಮ್ಗೆ ಏನ್ ನೆನಪಾಗುತ್ತೆ? ನೀವು ಬಹಳಷ್ಟು ಜನ ನೋಡಿರ್ಬೋದು, ನೋಡದೇ ಇರಬಹುದು. ಈ ಒಂದು ಫೋಟೋ ಏನು ಅಂತ ಹೇಳಿದ್ರೆ, ಐಫೋನ್ ಅವರು ಒಂದು ಹೊಸ ಮೊಬೈಲ್ ಫೋನ್ ಲಾಂಚ್ ಮಾಡುವಾಗ ನಡೆದಂತಹ ಒಂದು ಸೆಷನ್. ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಫೋನ್ ನ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಅಡ್ವರ್ಟೈಸ್ಮೆಂಟ್ ಅಲ್ಲ. ಇವರು ಒಂದು ಸ್ಥಳದಲ್ಲಿ, ಅಮೆರಿಕಾದಲ್ಲಿ ಒಂದು ಸ್ಥಳದಲ್ಲಿ ಏನ್ ಮಾಡಿದ್ದಾರೆ, ಈ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. ಇನಾಗ್ರೇಷನ್ ಇವೆಂಟ್ ಅಂತ. ಇಲ್ಲಿ ಜಗತ್ತಿನ ಎಲ್ಲಾ ಪತ್ರಿಕೆಗಳಿರ್ಬೋದು, ಮಾಧ್ಯಮಗಳಿರ್ಬೋದು, ಅವ್ರಿಗೆಲ್ಲ ಇನ್ವಿಟೇಷನ್ ಕೊಟ್ಟಿರ್ತಾರೆ. ಜೊತೆಗೆ ಯಾರು ಆಸಕ್ತಿ ಇದ್ರೆ, ಯಾರು ಟೆಕ್ನಿಕಲ್ಲಿ ತುಂಬಾ ಸೌಂಡ್ ಇರುವಂತಹ ಇಂಜಿನಿಯರ್ಸ್, ಡೆವಲಪರ್ಸ್ ಏನಾದ್ರು ಇದ್ರೆ ಅವ್ರಿಗೂ ಕೂಡ ಇಲ್ಲಿ ಇನ್ವಿಟೇಷನ್ ಅನ್ನೋದಿರುತ್ತೆ. ಇಲ್ಲಿ ಏನಾಗುತ್ತೆ, ಈ ಫೋನ್ ಬಗ್ಗೆ ಅವ್ರು ಇಂಟ್ರಡಕ್ಷನ್ ಕೊಡ್ತಾರೆ. ಫೀಚರ್ಸ್ ಏನಿದೆ, ಹಳೆ ವರ್ಷನ್ಗೂ ಈ ವರ್ಷನ್ಗೂ ಏನು ಡಿಫರೆನ್ಸಸ್ ಇದೆ, ಇಂಪ್ರೂವ್ಮೆಂಟ್ಸ್ ಏನಿದೆ ಅನ್ನೋದನ್ನ ಅವರು ತಿಳಿಸ್ಕೊಡ್ತಾರೆ. ಇದು ಅಡ್ವರ್ಟೈಸ್ಮೆಂಟ್ ಖಂಡಿತ ಅಲ್ಲ. ಯಾಕೆ? ಇಲ್ಲಿ ಅವರು ಯಾರಿಗೂ ದುಡ್ಡು ಕೊಡ್ತಾ ಇಲ್ಲ. ಇಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ, ಒಂದು ಫಂಕ್ಷನ್ ಅರೇಂಜ್ ಮಾಡಿದ್ದಾರೆ, ಇನಾಗ್ರೇಷನ್ ಫಂಕ್ಷನ್. ಎಲ್ಲರೂ ಬರ್ತಾರೆ, ಇನ್ವಿಟೇಷನ್ ತಗೊಂಡು ಎಲ್ಲರೂ ಬರ್ತಾರೆ, ಬಂದು ಇಲ್ಲಿ ಮಾಹಿತಿನ ತಗೊಂಡು ಹೋಗ್ತಾರೆ. ಸೊ ಇಲ್ಲಿ ಯಾರು ಬಂದವ್ರಿಗೂ ಇವರೆಲ್ಲ ಏನ್ ಮಾಡ್ತಾರೆ, ಬಂದು ಮಾಹಿತಿ ತಗೊಂಡೋದ್ರು ಅವ್ರು ನ್ಯೂಸ್ ಚಾನೆಲ್ಗಳಲ್ಲಿ ತೋರಿಸ್ತಾರೆ, ಪತ್ರಿಕೆಗಳಲ್ಲಿ ಬರುತ್ತೆ. ಜೊತೆಗೆ ಯಾರು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುವಂತ ಬಂದಿರ್ತಾರೆ, ಸೊ ಅವರೆಲ್ಲ ಏನ್ ಮಾಡ್ತಾರೆ, ಅವರು ವಿಡಿಯೋ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಸೊ ಈ ರೀತಿ ಮಾಹಿತಿ ನೀಡುವಂತ ಯಾರು ಕೂಡ ಆಪಲ್ ಕಂಪನಿಯವರು ದುಡ್ಡನ್ನ ಕೊಡೋದಿಲ್ಲ. ಅವರು ಫ್ರೀಯಾಗಿ ಏನ್ ಮಾಡ್ತಾರೆ, ಈ ಆಪಲ್ ಕಂಪನಿ ಬಗ್ಗೆ ಅವ್ರ ಮಾಹಿತಿ ಅನ್ನೋದನ್ನ ನೀಡ್ತಾರೆ. ಇನಾಗ್ರೇಷನ್ ಆಗಿರುವಂತ ಬಗ್ಗೆ ಮಾಹಿತಿ ಅನ್ನೋದನ್ನ ನೀಡ್ತಾರೆ. ಸೊ ಈ ರೀತಿ ನಾವು ಯಾವ್ದಾದ್ರು ಸಂಸ್ಥೆ, ಉತ್ಪನ್ನ ಅಥವಾ ಸೇವೆಗಳ ಬಗ್ಗೆ ಮಾಹಿತಿಯನ್ನ ಯಾವುದೇ ಹಣ ಪಾವತಿ ಮಾಡದೆ ಕೇವಲ ಒಂದು ಇವೆಂಟ್ ಆರ್ಗನೈಸೇಷನ್ ಮೂಲಕ ನಾವು ಮಾಹಿತಿಯನ್ನು ರವಾನೆ ಮಾಡುವಂತಹ ಒಂದು ಅವಕಾಶ ಏನಿದೆ, ಅದನ್ನ ನಾವೇನ್ ಕರಿತೀವಿ, ಪ್ರಚಾರ ಅಂತ ಕರಿತೀವಿ. ಸೊ ನಮ್ಮ ಟಾಪಿಕ್ ಬಂದು ಪ್ರಚಾರ ಅಥವಾ ಪಬ್ಲಿಸಿಟಿ. ವಿಲಿಯಂ ಸ್ಟ್ಯಾನ್ಟನ್, ಅವರು ಕೂಡ ತುಂಬಾ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ತುಂಬಾ ಹೆಸರುವಾಸಿಯಾದ ವ್ಯಕ್ತಿ. ಅವರು ಒಂದು ಡೆಫಿನಿಷನ್ ಕೊಡ್ತಾರೆ. ಪ್ರಚಾರ ಎಂದರೆ ಯಾವುದೇ ರೀತಿಯ ಪ್ರವರ್ತನಾ ಸಂವಹನವನ್ನು, ಪ್ರವರ್ತನಾ ಮಾಹಿತಿಯನ್ನು ಸಂಸ್ಥೆಯು ತನ್ನ ಮತ್ತು ತನ್ನ ಉತ್ಪನ್ನಗಳು ಅಥವಾ ಸೇವೆಗಳ ಬಗ್ಗೆ ಹಣದ ಖರ್ಚಿಲ್ಲದೆ ತಿಳಿಸುವುದು ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಪ್ರಚಾರ ಅಂತ ಹೇಳಿದ್ರೆ, ಇಲ್ಲಿ ಪ್ರವರ್ತನಾ ಸಂವಹನ ಅಂತ ಹೇಳಿದ್ರೆ ಯಾವುದೋ ಒಂದು ಮಾಹಿತಿ ಅನ್ನೋದನ್ನ ಅವರು ನೀಡಬೇಕು. ತಮ್ಮ ಸಂಸ್ಥೆಯ ಬಗ್ಗೆ ಅಥವಾ ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ಅವರು ಮಾಹಿತಿಯನ್ನ ನೀಡಬೇಕು. ಬಟ್ ಅಲ್ಲಿ ಹಣದ ಖರ್ಚು ಆಗಬಾರ್ದು. ಸೊ ಈಗ ನಾರ್ಮಲ್ ಆಗಿ ನಮ್ಗೆ ಗೊತ್ತು, ಜಾಹೀರಾತು ಅಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಬೇರೆ ಬೇರೆ ಮಾಧ್ಯಮಗಳನ್ನ ಬಳಕೆ ಮಾಡ್ಬೇಕಾಗತ್ತೆ. ಅವ್ರಿಗೆಲ್ಲ ಏನ್ ಮಾಡ್ಬೇಕಾಗತ್ತೆ, ಮ್ಯಾಟರ್ ಅಂದ್ರೆ ಮಾಹಿತಿಯನ್ನು ನೀಡಬೇಕಾಗತ್ತೆ. ಅವ್ರಿಗೆಲ್ಲ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಒಂದು ಪ್ರೋಗ್ರಾಮ್ ಅನ್ನ ರಚನೆ ಮಾಡಿ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನ ತೋರಿಸಿ ನಮ್ಮ ಒಂದು ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾರೆ. ಅವ್ರಿಗೆಲ್ಲ ಸುಮ್ಮನೆ ಮಾಡ್ತಾರಲ್ಲ? ಖಂಡಿತ ಇಲ್ಲ. ಅವ್ರಿಗೆಲ್ಲ ಏನ್ ಮಾಡ್ಬೇಕು, ನಾವು ಹಣವನ್ನ ಕೊಡ್ಬೇಕಾಗತ್ತೆ. ಸೊ ಎವ್ರಿಥಿಂಗ್ ಹ್ಯಾಸ್ ಎ ಕಾಸ್ಟ್. ಇನ್ ಕೇಸ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ನಾವು ಏನ್ ಮಾಡ್ಬೇಕು, ಪೇಮೆಂಟ್ ಅನ್ನ ಮಾಡಬೇಕಾಗತ್ತೆ. ಆದರೆ ಪ್ರಚಾರದಲ್ಲಿ ಇದರ ಅವಶ್ಯಕತೆ ಇಲ್ಲ. ಸೊ ಸುಲಭವಾಗಿ ನಮ್ಗೆ ಫ್ರೀಯಾಗಿ ಆ ಮಾಹಿತಿ ಅನ್ನೋದನ್ನ ಪಬ್ಲಿಕ್ಗೆ ತಿಳಿಸ್ಕೊಡ್ತಾರೆ. ಅದೇ ಡೆಫಿನಿಷನ್ ಇನ್ನು ಸುಲಭವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಹಣವನ್ನು ಬಳಸದೆ ಸಮೂಹ ಮಾಧ್ಯಮಗಳ ಮೂಲಕ ಗ್ರಾಹಕರಲ್ಲಿ ತನ್ನ ಅಂದ್ರೆ ಸಂಸ್ಥೆಯ ಮತ್ತು ತನ್ನ ಸರಕು ಸೇವೆಗಳ ಬಗ್ಗೆ ಧನಾತ್ಮಕ ಪ್ರತಿಕ್ರಿಯೆಯನ್ನು ಜಾಗೃತಗೊಳಿಸುವುದು, ಅಂದ್ರೆ ಪಾಸಿಟಿವ್ ಇನ್ಫಾರ್ಮೇಶನ್ ನ ಅವರಿಗೆ ತಿಳಿಸುವಂತಹ ಒಂದು ಪ್ರಕ್ರಿಯೆ ಕೂಡ ಪ್ರಚಾರ ಅಂತಾನೆ ಕರಿತೀವಿ. ಈ ಪ್ರಕ್ರಿಯೆಯಲ್ಲಿ ನಾರ್ಮಲ್ ಆಗಿ ಏನೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ವಜನಿಕ ಭಾಷಣಗಳು. ಸೊ ನಾನು ನಿಮ್ಗೆ ಪ್ರೀವಿಯಸ್ ವಿಡಿಯೋನಲ್ಲಿ ತೋರಿಸಿದೆ. ಇಲ್ಲಿ ಏನ್ ಮಾಡ್ತಾರೆ, ಒಂದು ಇವೆಂಟ್ ಆರ್ಗನೈಸ್ ಮಾಡಿದ್ದಾರೆ.
ಸಾರ್ವಜನಿಕರನ್ನ ಇನ್ಕ್ಲೂಡಿಂಗ್ ಆಲ್ ದ ಮೀಡಿಯಾ ಪರ್ಸನ್ ಅವರು ಸೇರಿಸ್ಕೊಂಡು ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಇರುವಂತ ಜನರನ್ನು ಸೇರಿಸ್ಕೊಂಡು ಏನ್ ಮಾಡ್ತಾರೆ ಇವರು ಪಬ್ಲಿಕ್ ಅಲ್ಲಿ ಮಾಹಿತಿ ಅನ್ನೋದನ್ನ ಕೊಡ್ತಾ ಇದ್ದಾರೆ. ವಿಚಾರಗೋಷ್ಠಿಗಳು, ಸೆಮಿನಾರ್ಗಳನ್ನ ಅರೇಂಜ್ ಮಾಡಬಹುದು. ಪ್ರಭಾವಿ ವ್ಯಕ್ತಿಗಳಿಂದ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡಬಹುದು. ಪ್ರಭಾವಿ ವ್ಯಕ್ತಿಗಳು ಅಂತ ಹೇಳಿದ್ರೆ ಯಾರು ಆಗ್ಬೋದು? ಸ್ಪೋರ್ಟ್ಸ್ ಪರ್ಸನ್, ಸಿನಿಮಾ ಸ್ಟಾರ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು. ಸೊ ಅವ್ರು ಬಂದಾಗ ಏನಾಗುತ್ತೆ, ನಾರ್ಮಲ್ ಆಗಿ ಪೀಪಲ್ ಅಟ್ರಾಕ್ಟ್ ಆಗ್ತಾರೆ, ಅವರನ್ನು ಕೂಡ ಇವರು ಬಳಕೆ ಮಾಡ್ಕೊಳ್ಬಹುದು. ಈ ಸಮಾರಂಭಗಳು ಆಯೋಜನೆ ಮಾಡಿದ್ಮೇಲೆ ಏನ್ ಮಾಡ್ತಾರೆ, ಇದರಿಂದ ನಾರ್ಮಲ್ ಆಗಿ ಇಂಥ ವ್ಯಕ್ತಿಗಳು ಬಂದಾಗ ಸಮೂಹ ಮಾಧ್ಯಮಗಳು ಕೂಡ ಬರುತ್ತೆ. ಸೊ ಅವಾಗ ಯಾರು ಆರ್ಗನೈಸ್ ಮಾಡಿದ್ದಾರೆ ಅನ್ನೋ ಕುತೂಹಲ, ಮಾಹಿತಿ ಅನ್ನೋದು ಕೂಡ ಆ ಮಾಧ್ಯಮದವರು ಪಬ್ಲಿಕ್ ಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ಗುಣಲಕ್ಷಣಗಳು ಏನಿದೆ? ಸೊ ಫೀಚರ್ಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಬ್ಲಿಸಿಟಿ. ಸೊ ಏನು ಫೀಚರ್ಸ್ ಇದೆ? ಮೊದಲನೇದು, ಹಣದ ಪಾವತಿ ಇರುವುದಿಲ್ಲ. ನಾ ಆಲ್ರೆಡಿ ಹೇಳಿದ ಪ್ರಕಾರ ಇಲ್ಲಿ ನಾವು ಯಾರು ಮಾಹಿತಿಯನ್ನ ಜನರಿಗೆ ತಿಳಿಸ್ಕೊಡ್ತಾರೆ, ಅಂದ್ರೆ ಮೀಡಿಯಾಗಳಿಗೆ ಏನಂದ್ರೆ ನಾವು ದುಡ್ಡು ಅನ್ನೋದನ್ನ ಕೊಡೋದಿಲ್ಲ. ಇಲ್ಲಿ ನಾವೇನ್ ಮಾಡ್ತೀವಿ, ಫ್ರೀಯಾಗಿ ಈ ನಮಗೆ ಸಂಸ್ಥೆಗೆ ವಾಣಿಜ್ಯದಲ್ಲಿ ಪ್ರಮುಖವಾದ ಮಾಹಿತಿಗಳನ್ನ ಏನ್ ಮಾಡ್ತಾರೆ, ಫ್ರೀಯಾಗಿ ಅವರು ನೀಡ್ತಾರೆ. ಎರಡನೇದು, ಆಯೋಜನಾ ಖರ್ಚುಗಳು, ಆರ್ಗನೈಸಿಂಗ್ ಕಾಸ್ಟ್. ಅಂದ್ರೆ ಸಂಪೂರ್ಣವಾಗಿ ಫ್ರೀ ಆಗುತ್ತಾ? ಖಂಡಿತ ಇಲ್ಲ, ಕೆಲವು ಖರ್ಚುಗಳು ಇದ್ದೇ ಇರುತ್ತೆ. ನಾನು ಪ್ರೀವಿಯಸ್ ಎಕ್ಸಾಂಪಲ್ ತೋರಿಸಿದಾಗ ಆಪಲ್ ಕಂಪ್ನಿಯವರು ಏನ್ ಮಾಡ್ತಾ ಇದಾರೆ, ಒಂದು ದೊಡ್ಡ ಹಾಲ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿ ಆ ಹಾಲ್ ಬುಕ್ಕಿಂಗು ಜೊತೆಗೆ ಮೇಂಟೆನೆನ್ಸ್ ಚಾರ್ಜಸ್ ಏನಿರುತ್ತೆ ಅವರು ಪೇ ಮಾಡಲೇಬೇಕಾಗುತ್ತೆ. ಸೊ ಏನಂದ್ರೆ ಅವರು ಮಾಹಿತಿ ರವಾನೆಗೆ ಏನು ಹಣ ಅನ್ನೋದು ಖರ್ಚು ಮಾಡದೇ ಇದ್ರು ಆ ಒಂದು ಇವೆಂಟ್, ಆ ಒಂದು ಸಭೆ ಅಥವಾ ಸಮಾರಂಭನ ಏನು ಸಂದರ್ಭನ ಆರ್ಗನೈಸ್ ಮಾಡಬೇಕಾಗುತ್ತೆ. ಅದಕ್ಕೆ ಮತ್ತು ಏನಾದ್ರು ಸ್ಪೆಷಲ್ ಪ್ರಭಾವಿ ವ್ಯಕ್ತಿಗಳನ್ನ ಏನಾದ್ರು ಕರೆಸ್ಲಿಕ್ಕೆ ಅವ್ರು ಏನ್ ಮಾಡ್ಬೇಕು, ಖಂಡಿತವಾಗ್ಲೂ ಆ ಖರ್ಚನ್ನ ಮಾಡ್ಲೇಬೇಕಾಗುತ್ತೆ. ನೆಕ್ಸ್ಟ್, ಮಾಧ್ಯಮಗಳ ಬಳಕೆ. ಇಲ್ಲೂ ಕೂಡ ಪ್ರಚಾರದಲ್ಲೂ ಕೂಡ ನಾವು ಜಾಹೀರಾತಿನಂತೆ ಮಾಧ್ಯಮಗಳನ್ನ ಬಳಕೆ ಮಾಡ್ತೀವಿ. ನಾರ್ಮಲ್ ಆಗಿ ನಾವು ಬಳಕೆ ಮಾಡುವಂತ ಮಾಧ್ಯಮಗಳು ಯಾವುದು ಅಂತ ಹೇಳಿದ್ರೆ ಪತ್ರಿಕೆಗಳು, ವಾರಪತ್ರಿಕೆಗಳು, ಮಾಸಿಕಗಳು, ರೇಡಿಯೋ, ದೂರದರ್ಶನಗಳು ಮತ್ತು ಅಂತರ್ಜಾಲವನ್ನು ಬಳಸಿ ಮಾಹಿತಿಯನ್ನು ನೀಡುವಂತಹ ಸಮೂಹ ಮಾಧ್ಯಮಗಳನ್ನೆಲ್ಲ ನಾವು ಇಲ್ಲಿ ಇನ್ವಿಟೇಷನ್ ಕೊಟ್ಟು ಅವರಿಗೆ ನಾವು ಮಾಹಿತಿಯನ್ನ ನೀಡ್ತೇವೆ. ಏನು ಉದ್ದೇಶ? 4ನೇ ಪಾಯಿಂಟ್. ಈ ಉದ್ದೇಶ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ ಮಾಹಿತಿ ತಿಳಿಸೋದು ಅಂತ ಹೊರಗಡೆ ಕಂಡು ಬಂದ್ರು ಮೂಲ ಉದ್ದೇಶ ಏನಂತ ಹೇಳಿದ್ರೆ ಸಂಸ್ಥೆಯ ಬಗ್ಗೆ, ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ನಾವು ಮಾಹಿತಿ ನೀಡಲು ದೀರ್ಘಾವಧಿಯಲ್ಲಿ ಅಂತ ಮುಂದಿನ ದಿನಗಳಲ್ಲಿ ನಮ್ಮ ಮಾರಾಟ, ನಮ್ಮ ಉತ್ಪನ್ನಗಳ ಮಾರಾಟವನ್ನು ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇರ್ತೇವೆ. ಇಲ್ಲೂ ಕೂಡ ಜಾಹೀರಾತಿನ ಹಾಗೆ ಇಲ್ಲೂ ಕೂಡ ನಮ್ಮ ಉದ್ದೇಶ ಏನಾಗಿರುತ್ತೆ, ನಮ್ಮ ಉತ್ಪನ್ನಗಳ ಮಾರಾಟನ ಜಾಸ್ತಿ ಮಾಡಬೇಕು. ನಂತರ ನಿಯಂತ್ರಣ ಅಂದ್ರೆ ಏನು? ಸೊ ಈಗ ನಾವು ಜಾಹೀರಾತು ಅಂತ ಒಂದಿನ ಬಳಕೆ ಮಾಡಿದಾಗ ನಾವು ಏನ್ ಮೆಸೇಜ್ ಕೊಡಬೇಕು, ಯಾವ ರೀತಿ ಕೊಡಬೇಕು ಅನ್ನೋದನ್ನ ಜಾಹೀರಾತನ್ನ ಕ್ರಿಯೇಟ್ ಮಾಡುವಂತಹ ಸಂಸ್ಥೆ ನಾವು ಹೇಳಿದಂಗೆ ಕೇಳಬೇಕು. ನಾವೇನ್ ಮೆಸೇಜ್ ಕೊಡ್ಬೇಕು, ಯಾವ ರೀತಿ ಇರಬೇಕು, ಸರಿ ತಪ್ಪು ಅಂತ ನಾವು ನಿರ್ಧಾರ ಮಾಡುವಂತಹ ಒಂದು ಅವಕಾಶ, ನಿಯಂತ್ರಣ, ಒಂದು ಕೆಪಾಸಿಟಿ ನಮ್ಗಿರುತ್ತೆ, ಕಂಟ್ರೋಲ್ ಅನ್ನೋದು ನಮ್ಗಿರುತ್ತೆ. ಆದ್ರೆ ಈ ಪ್ರಚಾರ ಅನ್ನೋ ಸಂದರ್ಭದಲ್ಲಿ ಸಮೂಹ ಮಾಧ್ಯಮಗಳು ಏನಿರುತ್ತೆ ಅವಕ್ಕೆ ಹೇಗೆ ಅರ್ಥ ಆಗಿದೆ ಹಾಗೆ ಅದನ್ನ ರಿಪೋರ್ಟ್ ಮಾಡ್ತಾರೆ. ಸೊ ಮಾಹಿತಿಯನ್ನ ಜನರಿಗೆ ತಿಳಿಸ್ಕೊಡ್ತಾರೆ. ಇಲ್ಲಿ ನಾವು ಅವ್ರಿಗೆ ಹೀಗೆ ಬರೀರಿ, ಪಾಸಿಟಿವ್ ಆಗಿ ಬರೀರಿ ಅಂತ ನಾವು ಹೇಳಲಿಕ್ಕೆ ಬರೋದಿಲ್ಲ. ಅವ್ರಿಗೆ ಪಾಸಿಟಿವ್ ಅನ್ಸರೆ ಪಾಸಿಟಿವ್ ಆಗಿ ಬರೀತಾರೆ, ನೆಗೆಟಿವ್ ಅನ್ಸರೆ ನೆಗೆಟಿವ್ ಆಗಿ ಬರೀತಾರೆ. ಸೊ ನಮಗೆ ಆ ಒಂದು ಮಾಧ್ಯಮಗಳನ್ನ ಈ ಒಂದು ಮಾದರಿಯಲ್ಲಿ ನಿಯಂತ್ರಣ ಮಾಡುವಂತಹ ಒಂದು ಅವಕಾಶ ನಮಗೆ ಇರೋದಿಲ್ಲ. ನಂತರ ವಿಶ್ವಾಸಾರ್ಹತೆ ಮತ್ತು ಸಾಮಾಜಿಕ ಮಹತ್ವ, ರಿಲಯಬಿಲಿಟಿ ಅಂಡ್ ಸೋಷಿಯಲ್ ಸಿಗ್ನಿಫಿಕೆನ್ಸ್ ಅಂತ ಹೇಳಿದ್ರೆ ಇಲ್ಲಿ ನಾವೇನ್ ಬಳಕೆ ಮಾಡ್ತಾ ಇದೀವಿ, ಸಮೂಹ ಮಾಧ್ಯಮಗಳನ್ನ ಬಳಕೆ ಮಾಡ್ತಾ ಇದೀವಿ, ಅವ್ರಿಗೆ ಪೇಮೆಂಟ್ ಅನ್ನ ಮಾಡ್ತಾ ಇಲ್ಲ. ಸೊ ಅವ್ರು ಏನ್ ಮಾಡ್ತಾರೆ, ನಮ್ಗೆ ನಾರ್ಮಲ್ ಆಗಿ ಒಂದು ಅಸಂಪ್ಷನ್ ಏನಿದೆ, ಮಾಧ್ಯಮದವರು ರಿಪೋರ್ಟ್ ಮಾಡುವಾಗ ಸಾಧ್ಯವಾದಷ್ಟು ರಿಲಯಬಲ್ ಇನ್ಫಾರ್ಮೇಶನ್, ನಿಜವಾದ ಮಾಹಿತಿಯನ್ನೇ ನೀಡ್ತಾರೆ. ಯಾರ ಪರವಾಗಿ ಅಥವಾ ವಿರೋಧವಾಗಿ ಅವರು ಅನಾವಶ್ಯಕವಾಗಿ ಪರ ವಿರೋಧವಾಗಿ ಅವರು ಮಾತಾಡೋದಿಲ್ಲ ಅಂತ ಒಂದು ನಂಬಿಕೆ ಇದೆ.
ಸೊ ಈಗ ನಾವು ಅವ್ರಿಗೆ ದುಡ್ಡು ಕೊಡದೇ ಇರೋದ್ರಿಂದ ಏನಾಗುತ್ತೆ, ಅವರು ವಸ್ತುನಿಷ್ಠವಾಗಿ ಆಬ್ಜೆಕ್ಟಿವ್ ಟೈಪ್ ನಲ್ಲಿ ಮಾಹಿತಿನ ನೀಡ್ತಾರೆ ಅಂತ ಜನರು ಕೂಡ ನಂಬ್ತಾರೆ, ನಮಗೂ ಕೂಡ ಅದರ ಅರಿವು ಇರುತ್ತೆ. ಸೊ ಯಾರು ಸ್ವತಂತ್ರವಾಗಿ ಯಾವುದೇ ಒಂದು ಪೂರ್ವಾಗ್ರಹವಿಲ್ಲದೆ ಮಾಹಿತಿಯನ್ನು ನೀಡ್ತಾರೋ ಅದ್ರ ಮೇಲೆ ನಮ್ಗೆ ಏನಾಗುತ್ತೆ, ವಿಶ್ವಾಸ ಅನ್ನೋದು ಜಾಸ್ತಿ ಇರುತ್ತೆ. ಜೊತೆಗೆ ಸಮಾಜದಲ್ಲಿ ಅದಕ್ಕೆ ಗೌರವ, ಒಂದು ಮಹತ್ವ ಅನ್ನೋದು ಇರುತ್ತೆ. ಸೊ ಇಲ್ಲಿ ಕೂಡ ಪ್ರಚಾರ ಅನ್ನೋದು ಫ್ರೀ ಆಗಿ ಮತ್ತು ಸ್ವತಂತ್ರವಾಗಿ ರಿಪೋರ್ಟ್ ಆಗೋದ್ರಿಂದ ಏನಾಗುತ್ತೆ, ಅದ್ರ ಮೇಲೆ ಜಾಸ್ತಿ ಒಂದು ನಂಬಿಕೆ ಅನ್ನೋದು ಇರುತ್ತೆ. ನೆಕ್ಸ್ಟ್, ಸಾರ್ವಜನಿಕ ಸಂಬಂಧದ ಒಂದು ಮಾರ್ಗ. ಸೊ ಇಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪ್ರಚಾರ ಅನ್ನೋದು ಮಾರಾಟದ ಒಂದು ಪ್ರತಿಕ್ರಿಯೆ, ಒಂದು ಭಾಗ ಆಗದಷ್ಟೇ ಅಲ್ಲ, ಇದು ಸಾರ್ವಜನಿಕರೊಂದಿಗೆ ನಾವು ಒಂದು ಸಂಪರ್ಕವನ್ನು ಸಾಧಿಸಲಿಕ್ಕೆ, ಅವರ ಒಂದು ನಂಬಿಕೆಯನ್ನ ಗಳಿಸಲಿಕ್ಕೆ ನಮ್ಗೆ ಸಿಗುವಂತಹ ಒಂದು ಅವಕಾಶ. ನಂತರ ಕಡಿಮೆ ವೆಚ್ಚದಾಯಕ. ಆಲ್ರೆಡಿ ಹೇಳಿದ ಪ್ರಕಾರ ನಮ್ಗೆ ಅಡ್ವರ್ಟೈಸ್ಮೆಂಟ್ಸ್ ಅಂತ ಹೇಳಿದ್ರೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ, ಟೈಮ್ ಖರ್ಚು ಮಾಡ್ಬೇಕಾಗತ್ತೆ. ಬಟ್ ಇಲ್ಲೇನಾಗತ್ತೆ, ನಾವು ಒಂದು ಇವೆಂಟ್ ಆರ್ಗನೈಸ್ ಮಾಡಿ ಜಸ್ಟ್ ಪ್ರೆಸೆಂಟೇಷನ್, ಫಂಕ್ಷನ್ಸ್, ಸ್ಪೀಚ್ ಪ್ರಿಪರೇಷನ್ಸ್ ನಲ್ಲಿ ನಾವೇನ್ ಮಾಡಬಹುದು, ಕಡಿಮೆ ವೆಚ್ಚದಲ್ಲಿ ನಮ್ಮ ಒಂದು ಸಂಸ್ಥೆ ಮತ್ತು ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನು ನಾವು ಸುಲಭವಾಗಿ ನೀಡಬಹುದು. ನೆಕ್ಸ್ಟ್, ಪರಿಣಾಮ. ಆಗ್ಲೇ ಹೇಳಿದ ಪ್ರಕಾರ ಸಮೂಹ ಮಾಧ್ಯಮಗಳಲ್ಲಿ ಇದು ಪ್ರಕಟ ಆಗೋದ್ರಿಂದ ನಾವು ಅಡ್ವರ್ಟೈಸ್ಮೆಂಟ್ಸ್ ಟಿವಿಗಳಲ್ಲಿ ನೋಡಿರ್ಬೋದು, ನೀವು ಅಡ್ವರ್ಟೈಸ್ಮೆಂಟ್ ಮೇಲೆ ಚಾನಲ್ ಚೇಂಜ್ ಮಾಡಿಬಿಡ್ತೀರಾ, ನ್ಯೂಸ್ ಪೇಪರ್ಗಳಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ನ ನೋಡದೆ ಹೋಗ್ಬೋದು, ರೇಡಿಯೋದಲ್ಲೂ ಅಷ್ಟೇನೆ ಅಡ್ವರ್ಟೈಸ್ಮೆಂಟ್ ಮೇಲೆ ನೀವೇನ್ ಮಾಡಿ ಚೇಂಜ್ ಮಾಡ್ಬಿಡ್ತೀರಾ, ಚಾನೆಲ್ ಚೇಂಜ್ ಮಾಡ್ತೀರಾ. ಬಟ್ ಇಲ್ಲಿ ಅವರೇನಾದ್ರು ಒಂದು ನ್ಯೂಸ್ ಐಟಮ್ ಆಗಿ ಅದನ್ನ ತೋರಿಸಿದ್ರೆ, ಓಕೆ, ನ್ಯೂಸ್ ಐಟಮ್ ಆಗಿ ಅವರು ನಮ್ಮ ಸಂಸ್ಥೆಯ ಬಗ್ಗೆ, ಅದರ ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ನೀಡಿದಾಗ ಏನ್ ಮಾಡ್ತೀವಿ, ನಾವು ಖಂಡಿತವಾಗ್ಲೂ ಗಮನ ಕೊಟ್ಟು ಕೇಳ್ತೀವಿ. ಓದದಿರ್ಬೋದು, ಕೇಳದಿರ್ಬೋದು, ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ, ಇದು ತುಂಬಾ ಪರಿಣಾಮಕಾರಿಯಾಗಿ, ಫ್ರೀ ಆದ್ರೂ ಕೂಡ ತುಂಬಾ ಪರಿಣಾಮಕಾರಿಯಾಗಿ ನಮ್ಮ ಬಗ್ಗೆ, ಉತ್ಪನ್ನಗಳ ಬಗ್ಗೆ ಮಾಹಿತಿಯನ್ನ ಜನರಿಗೆ ತಿಳಿಸ್ಕೊಡ್ತಾರೆ. ಸೊ ಏನ್ ಉದ್ದೇಶಗಳು, ಈ ಪ್ರಚಾರದ ಉದ್ದೇಶಗಳು ಏನು? ಮೊದಲನೇದು, ಉತ್ತಮ ಸಾಂಸ್ಥಿಕ ಚಿತ್ರಣ ಸೃಷ್ಟಿ ಅಂತ ಹೇಳಿದ್ರೆ, ಪಬ್ಲಿಕ್ ಕಣ್ಣುಗಳಲ್ಲಿ ಒಂದು ಉತ್ತಮವಾದ ಕಾರ್ಪೊರೇಟ್ ಇಮೇಜ್, ಒಂದು ಚಿತ್ರಣ ಅನ್ನೋದನ್ನ ಸೃಷ್ಟಿ ಮಾಡಬೇಕು. ಅಂದ್ರೆ ನಮ್ಮ ಸಂಸ್ಥೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ನಮ್ಮ ಈ ಒಂದು ಪ್ರಯತ್ನದಲ್ಲಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಏನು ಅಂತ ಹೇಳಿದ್ರೆ, ಸಾರ್ವಜನಿಕರು ನಾರ್ಮಲ್ ಆಗಿ ಈ ನ್ಯೂಸ್ ಪೇಪರ್ ಐಟಮ್ ಲೇಖಕರು ಅಥವಾ ವಾರ್ತಾ ಮಾಧ್ಯಮಗಳು ಸ್ವತಂತ್ರವಾಗಿ ಯಾವಾಗ ರಿಪೋರ್ಟ್ ಮಾಡ್ತಾರೆ, ಅವಾಗ ನಿಜವಾಗಿ ಅದನ್ನ ಬರೀತಾರೆ, ನಿಜವಾಗಿರೋದನ್ನ ಹೇಳ್ತಾರೆ ಅಂತ ಒಂದು ನಂಬಿಕೆ ಇರೋದ್ರಿಂದ ಏನಾಗುತ್ತೆ, ಈ ರೀತಿ ಪ್ರಚಾರದಲ್ಲಿ ಡಿಸ್ಟ್ರಿಬ್ಯೂಟ್ ಆಗುವಂತಹ ಮಾಹಿತಿಯನ್ನ ಸಮಾಜ ಕೇಳಿಸ್ಕೊಂಡಾಗ, ತಿಳ್ಕೊಂಡಾಗ ಅವಾಗ ಏನಾಗುತ್ತೆ, ಸಂಸ್ಥೆಯ ಬಗ್ಗೆ ಉತ್ತಮವಾದ ಒಂದು ಒಪಿನಿಯನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಒಂದು ಉತ್ತಮ ಸಂಸ್ಥೆ ಒಳ್ಳೆಯದು, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನಂಬಿಕೆ ಅನ್ನೋದು ಕ್ರಿಯೇಟ್ ಆಗುತ್ತೆ. ಎರಡನೇದು, ಮಿತವ್ಯಯಕಾರಿ. ಆಲ್ರೆಡಿ ಹೇಳಿದ ಪ್ರಕಾರ ಜಾಹೀರಾತಲ್ಲಿ ಖರ್ಚು ಜಾಸ್ತಿ ಇರುತ್ತೆ, ಪ್ರಚಾರದಲ್ಲಿ ಖರ್ಚು ಕಡಿಮೆ ಇರುತ್ತೆ. ನೆಕ್ಸ್ಟ್, ಮಧ್ಯವರ್ತಿಗಳು ಮತ್ತು ಮಾರಾಟಗಾರರಿಗೆ ಸಹಕಾರಿ. ನಾವು ಏನಕ್ಕೆ ಈ ಒಂದು ಮಾಧ್ಯಮನ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ, ನಾವು ಈ ರೀತಿ ಕಂಪನಿಯ ಬಗ್ಗೆ ಒಂದು ಉತ್ತಮವಾದ ಹೆಸರನ್ನ ಕ್ರಿಯೇಟ್ ಮಾಡ್ಕೊಂಡಾಗ ಮಧ್ಯವರ್ತಿಗಳು ಮತ್ತು ಮಾರಾಟ ಮಾಡೋರು ಏನ್ ಹೇಳ್ತಾರೆ, ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಿರೋರಿಗೆ, ಅವರಿಗೆ ನಮ್ಮ ಉತ್ಪನ್ನಗಳು ಮತ್ತು ಸೇವೆಗಳನ್ನ ಮಾರಾಟ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ನೆಕ್ಸ್ಟ್, ಹೆಚ್ಚಿನ ವಿಶ್ವಾಸಾರ್ಹ ಮಾಹಿತಿ. ಆಗ್ಲೇ ಹೇಳಿದ ಪ್ರಕಾರ ಯಾವುದೇ ಒತ್ತಡವಿಲ್ಲದೆ ಸ್ವತಂತ್ರವಾಗಿ ಸಮೂಹ ಮಾಧ್ಯಮಗಳು ಮಾಹಿತಿ ನೀಡೋದ್ರ ಬಗ್ಗೆ ಸಾರ್ವಜನಿಕರಿಗೆ ನಂಬಿಕೆ ಜಾಸ್ತಿ ಇರುತ್ತೆ. ಸೊ ಆ ನಂಬಿಕೆಯ ಲಾಭ ನಮ್ಗೆ ಈ ಒಂದು ಪ್ರಚಾರದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್, ತಪ್ಪು ಅಭಿಪ್ರಾಯ ಮತ್ತು ಕೆಟ್ಟ ಚಿತ್ರಣವನ್ನು ಸರಿಪಡಿಸುವುದು. ಸೊ ಹಲವು ಸಂದರ್ಭಗಳಲ್ಲಿ ಏನಾಗಿರುತ್ತೆ, ನಮ್ಮ ಸಂಸ್ಥೆಯ ಬಗ್ಗೆ ಒಂದು ತಪ್ಪು ಅಭಿಪ್ರಾಯ ಇರಬಹುದು, ಯಾವುದೋ ಒಂದು ಘಟನೆಯಿಂದ ಕೆಟ್ಟ ಚಿತ್ರಣ ಆಗಿರ್ಬೋದು, ಸಂಸ್ಥೆ ಸರಿ ಇಲ್ಲ, ಪ್ರಾಡಕ್ಟ್ ಏನೋ ಪ್ರಾಬ್ಲಮ್ ಇದೆ ಅಂತ ಏನಾದ್ರು ಇದ್ದಾಗ ನಾವು ಓಪನ್ ಆಗಿ ಒಂದು ಆಫರ್ ಕೊಟ್ಟು ಯಾರು ಬಂದು ಮಾಹಿತಿಗಳನ್ನ ಪಡ್ಕೊಳ್ಬಹುದು, ವಿವರಣೆ ವಿಶ್ಲೇಷಣೆಗಳನ್ನ ಮಾಡಬಹುದು ಅಂತ ಒಂದು ಅವಕಾಶ ನಾವು ಯಾವಾಗ ಈ ಪ್ರಚಾರದಲ್ಲಿ ನೀಡ್ತೀವಿ, ಸೊ ಅವರು ಟೆಸ್ಟ್ ಮಾಡಿ, ಇವ್ಯಾಲ್ಯೂಯೇಷನ್ ಮಾಡಿ ಉತ್ತಮವಾದ ಒಂದು ಅಭಿಪ್ರಾಯನ ನಮಗೆ ಕೊಟ್ರೆ ಹೊರಗಡೆ ಜನಕ್ಕೆ ಏನಾಗುತ್ತೆ, ನಮ್ಮ ಸಂಸ್ಥೆಯ ಮೇಲೆ ಇರಬಹುದಾದಂತಹ ತಪ್ಪು ಅಭಿಪ್ರಾಯಗಳು
ಅಥವಾ ಕೆಟ್ಟ ಚಿತ್ರಣಗಳು ಬದಲಾಗುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಇದು ಫ್ರೀಯಾಗಿ ಒಂದು ಅವಕಾಶವನ್ನ ಕ್ರಿಯೇಟ್ ಮಾಡುತ್ತೆ. ಕೊನೆಯದಾಗಿ ಉತ್ಪನ್ನಗಳ ಕಡೆಗೆ ಆಕರ್ಷಣೆ. ಸೊ ಏನಾಗುತ್ತೆ, ಈಗ ನಾವು ಪ್ರಚಾರದಲ್ಲಿ ನಮ್ಮ ಸಾರ್ವಜನಿಕರನ್ನ ನಾವು ಇಲ್ಲಿ ಅಟ್ರಾಕ್ಟ್ ಮಾಡ್ತೀವಿ. ನಮ್ಮ ಪ್ರೆಸೆಂಟೇಶನ್ ಮುಖಾಂತರವಾಗಿ, ನಮ್ಮ ಜಸ್ಟಿಫಿಕೇಶನ್ ಆನ್ಸರ್ ಮಾಡೋ ಮುಖಾಂತರವಾಗಿ ಯಾವಾಗ ಅವರು ನಮ್ಮ ಸಂಸ್ಥೆಯ ಬಗ್ಗೆ ಒಳ್ಳೆ ಸಂಸ್ಥೆ ಅಂತ ಒಂದು ನಂಬಿಕೆಯಿಂದ ಕ್ರಿಯೇಟ್ ಮಾಡ್ಕೊಳ್ತಾರೆ ಅವರ ಒಂದು ಮೈಂಡ್ ನಲ್ಲಿ, ಅವಾಗ ಏನಾಗುತ್ತೆ, ಆ ಸಂಸ್ಥೆ ನಾವು ಅಂದ್ರೆ ನಮ್ಮ ಸಂಸ್ಥೆ ಏನಿದೆ ಮಾರಾಟ ಮಾಡುವ ಒಂದು ಸರಕು ಸೇವೆಗಳ ಮೇಲೆ ಜನರಿಗೆ ಸ್ವಲ್ಪ ನಂಬಿಕೆ ಅಂತ ಬರುತ್ತೆ. ಟ್ರೈ ಮಾಡ್ತಾರೆ, ಸಂಸ್ಥೆ ಚೆನ್ನಾಗಿದೆ, ಯಾಕೆ ಅವ್ರ ಉತ್ಪನ್ನಗಳು ಏನೇನ್ ಮಾಡ್ತಾರೆ, ಯಾಕೆ ಟ್ರೈ ಮಾಡಬಾರ್ದು ಅಂತ ಅವರು ನಮ್ಮ ಒಂದು ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಅಥವಾ ಅಟ್ರಾಕ್ಷನ್ ಆಗುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಎಕ್ಸಾಮ್ ನಲ್ಲಿ ಒಂದ್ಸರಿ ಆಲ್ರೆಡಿ ಕೇಳಿದ್ದಾರೆ, ಈ ಕ್ವಶನ್ ನೆನಪಿರಲಿ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಏನು ಕೇಳಬಹುದು ಎಕ್ಸಾಮ್ ನಲ್ಲಿ ಅಂತಂದ್ರೆ, ಜಾಹೀರಾತು ಮತ್ತು ಪ್ರಚಾರಗಳ ನಡುವಿನ ವ್ಯತ್ಯಾಸಗಳೇನು? ಇಲ್ಲಿ ಜಾಹೀರಾತು ಮತ್ತು ಪ್ರಚಾರಗಳ ನಡುವಿನ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಎಕ್ಸಾಮ್ ನಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಆ ವಿಷಯ ನೋಡಿ, ಇಲ್ಲಿ 7 ಅಂಶಗಳ ಮೇಲೆ ನಾವು ಅವುಗಳ ವ್ಯತ್ಯಾಸಗಳನ್ನ ಡಿಸ್ಕಸ್ ಮಾಡ್ತಾ ಇದೀವಿ. ಮೊದಲನೇದು ಅರ್ಥ. ಜಾಹೀರಾತು ಅಂದ್ರೇನು? ಮಾರಾಟದ ಉದ್ದೇಶದಿಂದ ಮಾಡಿದ ಪ್ರಾಯೋಜಿತ ಪ್ರವರ್ತನೆ. ಅಂದ್ರೆ ಸೇಲ್ಸ್ ಜಾಸ್ತಿ ಆಗ್ಲಿ ಅನ್ನೋ ಉದ್ದೇಶದಿಂದ ನಾವು ಕೈಗೊಂಡಂತ ಒಂದು ಸ್ಪಾನ್ಸರ್ಡ್ ಇವೆಂಟ್ ಅಂತ ಹೇಳಿದ್ರೆ, ದುಡ್ಡನ್ನು ಖರ್ಚು ಮಾಡಿ ನಾವು ಒಂದು ಇವೆಂಟ್ ಅನ್ನು ಸೇಲ್ಸ್ ಜಾಸ್ತಿ ಮಾಡ್ಲಿಕ್ಕೆ ಮಾಡ್ತಾ ಇದೀವಿ. ಪ್ರಚಾರ ಅಂದ್ರೆ ಏನಾಗುತ್ತೆ, ಇಲ್ಲಿ ನಾವು ಬರೀ ಮಾಹಿತಿ ಮತ್ತು ಸುದ್ದಿ ಪ್ರಸರಣೆಗಾಗಿ ಮಾಡಿದಂತಹ ಉಚಿತ ಚಟುವಟಿಕೆ. ಆಲ್ರೆಡಿ ಹೇಳಿದ ಪ್ರಕಾರ ನಾವು ಯಾರಿಗೂ ದುಡ್ಡು ಕೊಡೋದಿಲ್ಲ. ಆರ್ಗನೈಸೇಷನ್ ಖರ್ಚು ಅನ್ನೋದು ಬಿಟ್ರೆ ಯಾರಿಗೂ ನಾವು ದುಡ್ಡು ಕೊಟ್ಟು ನಾವು ಮಾಹಿತಿ ಅಥವಾ ಸುದ್ದಿಯನ್ನ ನೀಡ್ತಾ ಇರಲ್ಲ. ಎರಡನೇದು ಭಾಗ. ಯಾವ್ದರ ಭಾಗ? ಜಾಹೀರಾತು ಅನ್ನೋದು ಪ್ರವರ್ತನೆಯ ಒಂದು ಭಾಗವಾಗಿರುತ್ತೆ. ಸೊ ಮಾರ್ಕೆಟಿಂಗ್ ಅನ್ನೋದು ಇಲ್ಲಿ ಜಾಹೀರಾತು ಅನ್ನೋದು ಏನಾಗುತ್ತೆ, ಸೊ ನಾವು ಸೇಲ್ಸ್ ಪ್ರಮೋಷನ್ ಆಕ್ಟಿವಿಟೀಸ್ ನ ಒಂದು ಭಾಗ ಆಗಿರುತ್ತೆ. ಆದ್ರೆ ಪ್ರಚಾರ ಅನ್ನೋದು ಒಂದು ಸಾರ್ವಜನಿಕ ಸಂಬಂಧ ನಿರ್ವಹಣೆಯ ಒಂದು ಭಾಗವಾಗಿದೆ. ಅಂದ್ರೆ ಪಬ್ಲಿಕ್ ರಿಲೇಷನ್ ಮ್ಯಾನೇಜ್ಮೆಂಟ್ ಅದರ ಒಂದು ಭಾಗವಾಗಿರುತ್ತೆ, ಅಂಶವಾಗಿರುತ್ತೆ. ಮೂರನೇದು ನಿಯಂತ್ರಣ. ನಾ ಹೇಳಿರೋ ಪ್ರಕಾರ ಜಾಹೀರಾತಿನಲ್ಲಿ ಸುದ್ದಿ ಅಥವಾ ಮಾಹಿತಿ ನಿಯಂತ್ರಣ ಕಂಪನಿ ಅಂದ್ರೆ ನಮ್ಮ ಕೈಲಿರುತ್ತೆ. ಸೊ ನಾವು ಹೇಗೆ ಮ್ಯಾಟ್ರ್ ಬರಬೇಕು, ಯಾವ ರೀತಿ ಬರಬೇಕು, ಏನಿರಬಾರ್ದು ಏನಿರಬೇಕು ಅಂತ ನಾವು ನಿರ್ಧಾರ ಮಾಡುವಂಥದ್ದು ಜಾಹೀರಾತಿನಲ್ಲಿ ನಮ್ಗೆ ಅವಕಾಶ ಇರುತ್ತೆ. ಬಟ್ ಪ್ರಚಾರದಲ್ಲಿ ಸುದ್ದಿ ಅಥವಾ ಮಾಹಿತಿ ನಿಯಂತ್ರಣ ಮೂರನೇ ವ್ಯಕ್ತಿ ಇರುತ್ತೆ ಅಂತ ಹೇಳಿದ್ರೆ ಮಾಧ್ಯಮದ ಕೈಲಿರುತ್ತೆ. ನಾವೇನ್ ಹೇಳ್ತೀವಿ ಅದನ್ನ ಅವರು ಹೇಳೋದಿಲ್ಲ. ಅವ್ರಿಗೆ ಏನ್ ಸರಿ ಅನ್ಸುತ್ತೆ, ಪಾಸಿಟಿವ್ ಅಂದ್ರೆ ಪಾಸಿಟಿವ್, ನೆಗೆಟಿವ್ ಅಂದ್ರೆ ನೆಗೆಟಿವ್ ಮಾಹಿತಿಯನ್ನ, ಧನಾತ್ಮಕ ಋಣಾತ್ಮಕ ಅಂಶನ ಅವರು ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಾರೆ. ನಂತರ ಉದ್ದೇಶ. ಜಾಹೀರಾತಿನ ಉದ್ದೇಶ ಮಾರಾಟದಲ್ಲಿ ಹೆಚ್ಚಳ, ಆದರೆ ಪ್ರಚಾರದ ಉದ್ದೇಶ ಏನಾಗಿರುತ್ತೆ, ಸಂಸ್ಥೆಯ ವಿಶ್ವಾಸಾರ್ಹತೆ ಹೆಚ್ಚಿಸಬೇಕು ಅಥವಾ ಉತ್ತಮ ಒಂದು ಚಿತ್ರಣವನ್ನ ನೀಡಬೇಕು. ಸಂಸ್ಥೆಯ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬಿಲ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿರ್ತೀವಿ. ನಂತರ 5ನೇ ಪಾಯಿಂಟ್ ವೆಚ್ಚ. ಜಾಹೀರಾತಿನ ವೆಚ್ಚ ತುಂಬಾ ಜಾಸ್ತಿ ಇರುತ್ತೆ, ಲ್ಯಾಕ್ಸ್ ಇಂದ ಕ್ರೋರ್ಸ್ ವರೆಗೂ ಆಗ್ಬಹುದು. ಆದರೆ ಪ್ರಚಾರದಲ್ಲಿ ಏನ್ ಮಾಡಿದ್ರೆ, ಜಾಹೀರಾತಿಗೆ ಹೋಲಿಕೆ ಮಾಡಿದ್ರೆ ಇದರ ವೆಚ್ಚ ತುಂಬಾನೇ ಕಡಿಮೆ ಇರುತ್ತೆ. ಜಸ್ಟ್ ಒಂದು ಆರ್ಗನೈಸೇಷನ್ ಇವೆಂಟ್ ಆಗಿರ್ಬೋದು, ಯಾವುದೇ ಇರ್ಬೋದು, ಆರ್ಗನೈಸೇಷನ್ ಅಷ್ಟು ಮಾತ್ರ ಖರ್ಚಾಗುತ್ತೆ. ನೆಕ್ಸ್ಟ್ ಪುನರಾವರ್ತನೆ. ಒಂದ್ಸರಿ ನಾವು ಜಾಹೀರಾತನ್ನ ಮಾಡಿದ್ಮೇಲೆ ಆ ಜಾಹೀರಾತನ್ನ ನಾವು ಮತ್ತೆ ಮತ್ತೆ ಟೆಲಿಕಾಸ್ಟ್ ಮಾಡಬಹುದು, ಮತ್ತೆ ಮತ್ತೆ ಪಬ್ಲಿಷ್ ಮಾಡಿಸ್ಬೋದು, ಮತ್ತೆ ಮತ್ತೆ ಟಿವಿನಲ್ಲಿ ತೋರಿಸಬಹುದು, ಮತ್ತೆ ಮತ್ತೆ ರೇಡಿಯೋದಲ್ಲಿ ತೋರಿಸಬಹುದು. ಆದ್ರೆ ಒಂದ್ಸರಿ ಪ್ರಚಾರ ಆಗಿರುವಂತಹ ಘಟನೆನ ನಾವು ಮತ್ತೆ ಮತ್ತೆ ತೋರ್ಸಕ್ಕಾಗಲ್ಲ. ಈಗ ಏನೋ ಒಂದು ಪ್ರೋಗ್ರಾಮ್ ನೆನ್ನೆ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾಳೆ ಆ ನ್ಯೂಸ್ ನಲ್ಲಿ ಬರಬಹುದು, ನಾಡಿದ್ದು ನ್ಯೂಸ್ ನಲ್ಲಿ ಹಾಕ್ಸ್ಲಿಕ್ಕಾಗೋದಿಲ್ಲ, ನಾಡಿದ್ದು ಹಾಕ್ಸ್ಲಿಕ್ಕಾಗಲ್ಲ. ಅದೇ ರೀತಿ ನ್ಯೂಸ್ ಯಾವುದೋ ಇವೆಂಟ್ ಅಂತ ಬಂದಾಗ ನಾವು ಮತ್ತೆ ಮತ್ತೆ ಅದೇ ಒಂದು ಘಟನೆಯನ್ನ ತೋರಿಸಲಿಕ್ಕೆ ಬರೋದಿಲ್ಲ. ಅದೊಂದು ಅಡ್ವಾಂಟೇಜ್ ಜಾಹೀರಾತಿನಲ್ಲಿ ಜಾಸ್ತಿ ಇರುತ್ತೆ. ನಂತರ ಕೊನೆಯದಾಗಿ ವಿಶ್ವಾಸಾರ್ಹತೆ. ಇಲ್ಲಿ ನಾವು ಹೇಳಿರೋ ಪ್ರಕಾರ ಮಾಹಿತಿ ನೀಡೋದು ನಾವೇ, ಹೇಗಿರ್ಬೇಕು ಅಂತ ಕಂಟ್ರೋಲ್ ಮಾಡೋದು ನಾವೇ ಆಗಿರೋದ್ರಿಂದ ಜಾಹೀರಾತಿನ ಮೇಲೆ ಜನರಿಗೆ ವಿಶ್ವಾಸ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕಂತಂದ್ರೆ ನಮ್ಮ ಪ್ರಾಡಕ್ಟ್ಸ್ ಸರ್ವಿಸಸ್ ಸೇಲ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಏನಾದ್ರು ಹೇಳ್ತೀವಿ ಅಂತ ಜನ ಅನ್ಕೊಳ್ತಾರೆ.
ಆದರೆ ಪ್ರಚಾರ ಅಂದ ಸಂದರ್ಭದಲ್ಲಿ ಮಾಹಿತಿ ನಾವು ನೀಡ್ತಾ ಇಲ್ಲ. ಸೊ ಮೂರನೇ ವ್ಯಕ್ತಿ ಅಂತ ಹೇಳಿದ್ರೆ ಮಾಧ್ಯಮಗಳು ನೀಡೋದ್ರಿಂದ ಏನಾಗುತ್ತೆ, ಅದಕ್ಕೆ ವಿಶ್ವಾಸಾರ್ಹತೆ ಅನ್ನೋದು ಜಾಸ್ತಿ ಇರುತ್ತೆ. ಜೊತೆಗೆ ನೆನಪಿರಲಿ, ಅವ್ರಿಗೆ ನಾವು ಯಾವುದೇ ರೀತಿಯ ಹಣ ನೀಡ್ತಾ ಇಲ್ಲ. ಸೊ ಅವರು ಸ್ವತಂತ್ರವಾಗಿ ಅವರ ಒಂದು ಅಭಿಪ್ರಾಯವನ್ನ ತಿಳಿಸೋದ್ರಿಂದ ಆ ಒಂದು ವಿಷಯದ ಮೇಲೆ ವಿಶ್ವಾಸಾರ್ಹತೆ ಅನ್ನೋದು ಜಾಸ್ತಿ ಇರುತ್ತೆ. ಮುಂದಿನ ಚರ್ಚಾ ವಿಷಯ ಜಾಹೀರಾತು ಪ್ರತಿ. ಜಾಹೀರಾತು ಪ್ರತಿ ಅಂತ ಹೇಳಿದ್ರೆ ಅಡ್ವರ್ಟೈಸ್ಮೆಂಟ್ ಕಾಪಿ ಅಂತ ಇಂಗ್ಲಿಷ್ ನಲ್ಲಿ ಕರಿತೀವಿ. ಜಾಹೀರಾತು ಅಂದ್ರೆ ನಮ್ಗೆ ಗೊತ್ತು, ಒಂದು ಉತ್ಪನ್ನ ಅಥವಾ ಸೇವೆಯ ಬಗ್ಗೆ ಮಾಹಿತಿ, ಅದರ ಗುಣಲಕ್ಷಣಗಳು, ಅದರ ಉಪಯೋಗಗಳನ್ನ ತಿಳಿಸಿ ಆ ಒಂದು ಮಾಹಿತಿ ಆಧಾರದ ಮೇಲೆ ಗ್ರಾಹಕರು ನಮ್ಮ ಸರಕು ಸೇವೆಗಳನ್ನ ಕೊಂಡುಕೊಳ್ಳೋ ಹಾಗೆ ಪ್ರೇರೇಪಣೆ ನೀಡುವಂಥದ್ದೇ ಜಾಹೀರಾತು ಅಂತ ಕರಿತೀವಿ. ಈ ಜಾಹೀರಾತು ಏನಿರುತ್ತೆ ಅದರ ವಿಷಯ ವಸ್ತುವಿನ ಬಗ್ಗೆ ಲಿಖಿತವಾಗಿ ಅಂದ್ರೆ ಬರವಣಿಗೆಯ ರೂಪದಲ್ಲಿ ಅಥವಾ ಮಾತಿನ ರೂಪದಲ್ಲಿ ಏನ್ ಸಂದೇಶ ನಾವು ಮುಟ್ಟಿಸ್ತೀವಿ ಅದನ್ನ ನಾವೇನಂತ ಕರಿತೀವಿ, ಜಾಹೀರಾತು ಪ್ರತಿ ಅಂತ ಕರಿತೀವಿ. ಇದು ತುಂಬಾ ಮುಖ್ಯವಾಗಿರುತ್ತೆ. ನಮ್ಮ ಜಾಹೀರಾತಿನ ಸಕ್ಸಸ್ ಅನ್ನೋದು ನಾವು ಎಷ್ಟು ಚೆನ್ನಾಗಿ ಜಾಹೀರಾತು ಪ್ರತಿಯನ್ನ ತಯಾರು ಮಾಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಇಂತಹ ಪ್ರತಿಯನ್ನು ಯಾರು ಸಿದ್ಧಪಡಿಸ್ತಾರೆ ಆ ವ್ಯಕ್ತಿಯನ್ನು ನಾವು ಪ್ರತಿ ಬರೆಯುವವನು, ಕಾಪಿ ರೈಟರ್ ಅಂತ ಕರಿತೀವಿ, ಅಥವಾ ಪ್ರತಿಯ ಕರ್ತೃ ಅಂತ ಕರಿತೀವಿ. ಈ ಜಾಹೀರಾತು ಪ್ರತಿಯನ್ನು ಸಿದ್ಧ ಮಾಡೋದು ತುಂಬಾ ಸುಲಭವಾದ ಕೆಲಸ ಏನಲ್ಲ. ಈ ಕೆಲಸ ಮಾಡುವಂತ ವ್ಯಕ್ತಿ ಉನ್ನತ ಮಟ್ಟದ ಜ್ಞಾನವನ್ನು ಹೊಂದಿರಬೇಕು, ತಾಂತ್ರಿಕತೆ ಇರಬೇಕು, ಉತ್ಪನ್ನದ ಬಗ್ಗೆ ಅದರ ತಾಂತ್ರಿಕತೆಯ ಬಗ್ಗೆ ತಿಳ್ಕೊಂಡಿರೋನಾಗಿರ್ಬೇಕು, ಕಲಾತ್ಮಕತೆ ಅಂದ್ರೆ ಅಲ್ಲಿ ಕಲೆಯನ್ನ ಇನ್ಕ್ಲೂಡ್ ಮಾಡುವಂಥದ್ದು ಇರಬೇಕು. ಸೊ ಚೆನ್ನಾಗಿರುವಂತಹ ಪಿಕ್ಚರೈಸೇಷನ್ಸ್ ಆಗಿರ್ಬೋದು, ಮ್ಯೂಸಿಕ್ ಇರ್ಬೋದು, ವಿಜುವಲ್ಸ್ ಇರ್ಬೋದು, ಅಂತ ಹೇಳಿ ಚಲನಚಿತ್ರಗಳ ಮಾದರಿಯಲ್ಲಿ ಒಂದು ಆಡ್ ಮಾಡೋದಿರ್ಬೋದು, ಸೃಜನಶೀಲತೆಯನ್ನು ಬಳಸುವಂಥದ್ದು ಇರ್ಬೋದು, ಆ ವಿಷಯ ವಸ್ತುವಿನ ಮೇಲೆ ಸಬ್ಜೆಕ್ಟ್ ಮ್ಯಾಟರ್ ಮೇಲೆ ತುಂಬಾ ಜ್ಞಾನವನ್ನು ಹೊಂದಿರಬೇಕು, ಪ್ರಜ್ಞಾವಂತರಾಗಿರ್ಬೇಕು. ಅಂದ್ರೆ ಆ ಸಮಯದಲ್ಲಿ ಯಾವುದು ಸರಿ ಹೊಂದುತ್ತೆ ಅನ್ನೋದನ್ನ ಚಿಂತೆ ಮಾಡೋಷ್ಟು ಅವರಿಗೆ ಕೆಪಾಸಿಟಿ ಇರಬೇಕು. ಅದೇ ರೀತಿಯಲ್ಲಿ ಪ್ರೇರಣೆ ಗಳಿಸುವ ಸಾಮರ್ಥ್ಯ ಇರಬೇಕು. ಅಂತ ಹೇಳಿದ್ರೆ ತಾನು ಇನ್ಸ್ಪೈರ್ ಆಗಿ ಜನರನ್ನು ಇನ್ಸ್ಪೈರ್ ಮಾಡುವಂತಹ ಒಂದು ಮೆಸೇಜ್ ಕೊಡುವಂತಹ ಗುಣಗಳು ಅವರಲ್ಲಿ ಇರಬೇಕು. ಮುಖ್ಯವಾಗಿ ಈ ಒಂದು ಜಾಹೀರಾತು ಪ್ರತಿಯ ರಚನೆ ಅನ್ನೋದು ಏನಿರಬೇಕು, ಕ್ರಮಬದ್ಧವಾಗಿರ್ಬೇಕು, ಅಂದ್ರೆ ಆರ್ಗನೈಸ್ ಆಗಿ ಇರಬೇಕು. ಇದು ಒಂದು ಮನವಿ ರೂಪದಲ್ಲೂ ಕೂಡ ಇರಬೇಕಾಗಿರೋ ಅವಶ್ಯಕತೆ ನಮಗೆ ಇರುತ್ತೆ. ಮುಂದೆ ಹೋಗೋಣ. ಇದೊಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀರಾ, ಇದು ಮೆಕ್ಡೊನಾಲ್ಡ್ಸ್. ಸೊ ನೀವು ಬೆಂಗಳೂರು, ಮೈಸೂರು ಏನಾದ್ರು ಹೋಗಿದ್ರೆ ಮೆಕ್ಡೊನಾಲ್ಡ್ಸ್ ಅಂತ ಅಂಗಡಿ ಇರುತ್ತೆ. ಅಲ್ಲಿ ಏನ್ ಮಾಡ್ತಾರೆ, ವೆಜ್ ನಾನ್ ವೆಜ್ ಡಿಶಸ್ ನ ಇಟ್ಟಿರ್ತಾರೆ. ಸೊ ಇದ್ರಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೀವು ಇಲ್ಲಿ ಗಮನಿಸಿದ್ರೆ ಎಂ ಅಂತ ಏನ್ ತೋರಿಸಿದ್ರೆ ಅದು ಮೆಕ್ಡೊನಾಲ್ಡ್ಸ್ ಲೋಗೋ ಆಗಿರುತ್ತೆ. ಕೆಳಗಡೆ ಐ ಆಮ್ ಲವಿಂಗ್ ಇಟ್ ಅಂತ ತೋರಿಸ್ತಾ ಇದ್ದಾರೆ, ಅದು ಅದರ ಟ್ಯಾಗ್ ಲೈನ್ ಅಂತ ಕರೀತಾರೆ. ಟ್ಯಾಗ್ ಲೈನ್ ಅಂತ ಕರೀತಾರೆ. ಕೆಲವು ಸಂದರ್ಭಗಳಲ್ಲಿ ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಆ ಒಂದು ಸಂಸ್ಥೆಯನ್ನ ಗುರುತಿಸ್ಲಿಕ್ಕೆ ಬಳಸುವಂತಹ ಒಂದು ಪಂಚ್ ಲೈನ್ ಅಂತಾನು ಕೂಡ ಕರಿತೀವಿ, ಸ್ಲೋಗನ್ ಅಂತಾನು ಕರಿತೀವಿ. ಸೊ ಇಲ್ಲಿ ನೀವು ಗಮನಿಸಿದ್ರೆ ಈ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇಲ್ಲಿ ಆ ಒಂದು ಸಂಸ್ಥೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಆಫರ್ ಇದೆ, ಸೇವಿಂಗ್ಸ್ ಇದೆ ಅಂತ ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ಸೊ ಅವ್ರು ಏನೇನ್ ಮಾರಾಟ ಮಾಡ್ತಾರೆ ಇಂಪಾರ್ಟೆಂಟ್ ಆಗಿರೋದು ಅದನ್ನು ತಿಳಿಸ್ಕೊಡ್ತಾ ಇದ್ದಾನೆ. ನೋಡೋದಕ್ಕೆ ಹೇಗಿರುತ್ತೆ ಆ ಒಂದು ತಿಂಡಿ ತಿನಿಸು ಅನ್ನೋದನ್ನು ತೋರಿಸ್ತಾ ಇದ್ದಾನೆ. ಜೊತೆಗೆ ಅದರ ಬೆಲೆ ಇಲ್ಲಿ ಡಾಲರ್ಸ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದಾನೆ. ಎಸ್ ಅಂತ ಹೇಳಿದ್ರೆ ಇದು ಡಾಲರ್ಸ್ ಲೆಕ್ಕದಲ್ಲಿ. ಅದೇ ರೀತಿಯಲ್ಲಿ ಏನ್ ಆಫರ್ ಇದೆ, ಯಾವ್ದು ಪ್ರೈಸ್ ನಲ್ಲಿ, ಅದರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನಿದೆ, ಸೊ ಅದ್ರಲ್ಲಿ ಏನೇನ್ ಸಿಗುತ್ತೆ, ಎಷ್ಟು ಕ್ವಾಂಟಿಟಿ ಇರುತ್ತೆ ಅನ್ನೋದನ್ನ ಕ್ಲಿಯರ್ ಆಗಿ ಮೆಸೇಜ್ ನಲ್ಲಿ ತೋರಿಸ್ತಾ ಇದ್ದಾನೆ. ಇಷ್ಟು ನೋಡಿದ ತಕ್ಷಣ ಏನಾಗುತ್ತೆ, ಯಾವುದೇ ವ್ಯಕ್ತಿಗೆ ಏನ್ ಕೊಂಡ್ಕೊಳ್ತಾ ಇದ್ದಾನೆ, ಕೊಂಡ್ಕೊಂಡಾಗ ಏನೇನ್ ಸಿಗುತ್ತೆ, ಪ್ರೈಸ್ ಏನಿರುತ್ತೆ, ಮಾಹಿತಿ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ಇವ್ರೇನ್ ಕ್ರಿಯೇಟ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ ಕಾಪಿ, ಎಲ್ಲ ರೀತಿಯಲ್ಲಿ ಮಾಹಿತಿಯನ್ನು ಕೊಡಬೇಕು, ಅಟ್ರಾಕ್ಟ್ ಮಾಡಬೇಕು, ಯಾವುದೇ ಗೊಂದಲಗಳನ್ನ ಕ್ರಿಯೇಟ್ ಮಾಡದೆ ಹಾಗೆ ಇರಬೇಕು. ಸೊ ಈಗ ಉತ್ತಮ ಜಾಹೀರಾತು ಪ್ರತಿ ಲಕ್ಷಣಗಳು ಅಂತ ಹೇಳಿದ್ರೆ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿ ಚೆನ್ನಾಗಿದೆ ಅನ್ಸ್ಕೊಳ್ಳಿಕ್ಕೆ ಅದರಲ್ಲಿ ಏನು ಪ್ರಮುಖವಾದ ಲಕ್ಷಣಗಳು ಕಂಡುಬರಬೇಕು. ಮೊದಲನೇದು ಗ್ರಾಹಕನ ಗಮನ
ಸೆಳೆಯುವಂತಿರಬೇಕು. ನೋಡಿದ ತಕ್ಷಣ ಏನಾಗಬೇಕು, ಕಸ್ಟಮರ್ ಅಟ್ರಾಕ್ಟ್ ಆಗಬೇಕು. ನೋಡಿದ ತಕ್ಷಣ ಇಲ್ಲಿ ಏನಿದೆ, ಏನೋ ಒಂದು ಮಾಡಿ ತೋರಿಸ್ತಾ ಇದ್ದಾರೆ, ಏನು ಸ್ಪೆಷಲ್ ಆಗಿದೆ, ಅಟ್ಲೀಸ್ಟ್ ತಗೊಳ್ತಾನೋ ಬಿಡ್ತಾನೋ ಅವನಲ್ಲಿ ಒಂದು ಇಂಟ್ರೆಸ್ಟ್ ಅಂತನ ಕ್ರಿಯೇಟ್ ಮಾಡಬೇಕು, ಅಟ್ರಾಕ್ಟ್ ಅನ್ನೋದನ್ನ ಅದು ಮಾಡಬೇಕು. ಎರಡನೇದು, ಉತ್ಪನ್ನದ ಗುಣವಿಶೇಷತೆಗಳನ್ನು ಸುಲಭವಾಗಿ ನಿರೂಪಿಸಬೇಕು. ಸೊ ನಿಮ್ಮ ಉತ್ಪನ್ನ ಏನು ನೀವು ಹೈಲೈಟ್ ಮಾಡ್ತಾ ಇದ್ದೀರಾ, ಅದರ ಸ್ಪೆಷಾಲಿಟಿ ಏನು. ಸೊ ಬೇರೆ ಉತ್ಪನ್ನಗಳಿಗೂ ನಿಮ್ಮ ಉತ್ಪನ್ನಕ್ಕೂ ಏನು ಸ್ಪೆಷಾಲಿಟಿ ಇದನ್ನು ತಿಳ್ಕೊಂಡಾಗ ಮಾತ್ರ ಅವನು ಬೇರೆ ಉತ್ಪನ್ನದ ಬದಲು ನಿಮ್ಮ ಉತ್ಪನ್ನವನ್ನು ಬಳಕೆ ಮಾಡ್ತಾನೆ. ಅದನ್ನ ನೀವು ಕ್ಲೀನ್ ಆಗಿ ಹೇಳಬೇಕು, ಏನ್ ಸ್ಪೆಷಾಲಿಟಿ ಇದೆ. ನಂತರ ನೀಡುವ ಸಂದೇಶವು ನೈಜತೆಯಿಂದ ಕೂಡಿರಬೇಕು, ಜೆನ್ಯೂನ್, ಟ್ರೂ ಇನ್ಫಾರ್ಮೇಶನ್, ಯಾವುದೇ ರೀತಿಯ ಸುಳ್ಳನ್ನು ಹೇಳಬಾರದು. ಅದೇನಾದ್ರು ಒಂದು ಸರಿ ನೀವು ಹೇಳ್ತಾ ಇರೋ ಒಂದು ಮಾಹಿತಿನಲ್ಲಿ ಸುಳ್ಳಿದೆ ಅಂತ ಗೊತ್ತಾಗಿದ ತಕ್ಷಣ ಮುಂದೆ ಅವನು ಮತ್ತೆ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ಸ್ ನಂಬದೇ ಇರಬಹುದು. ಜೊತೆಗೆ ಸುಳ್ಳನ್ನು ಅವರು ಬೇರೆಯವರಿಗೆ ಮಾತಿನ ರೂಪದಲ್ಲಿ ಅವನು ತಿಳಿಸ್ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಹೆಸರು ಡ್ಯಾಮೇಜ್ ಆಗುತ್ತೆ. ನಂತರ ಅತ್ಯಂತ ಸರಳವಾಗಿದ್ದು ಸುಲಭವಾಗಿ ಗ್ರಹಿಸುವಂತೆ ಇರಬೇಕು. ಸೊ ನೀವು ಅಡ್ವರ್ಟೈಸ್ಮೆಂಟ್ಸು ಅಥವಾ ಜಾಹೀರಾತು ಪ್ರತಿಯನ್ನು ಕ್ರಿಯೇಟ್ ಮಾಡ್ತೀರಾ, ಅದು ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋಗಿರ್ಬೇಕು. ಕೆಲವ್ರಿಗೆ ಅರ್ಥ ಆಗಿ ಕೆಲವ್ರಿಗೆ ಕನ್ಫ್ಯೂಷನ್ ಕಷ್ಟ ಆಗ್ತದೆ ಅರ್ಥ ಮಾಡ್ಕೊಳ್ಳೋಕೆ. ಅಂದ್ರೆ ಏನಾಗುತ್ತೆ, ಜನ ಇಂಟ್ರೆಸ್ಟ್ ಆಗಿ ಇರಲ್ಲ. ಯಾವುದೇ ವಿಷಯ ಆದ್ರೂ ಕಷ್ಟ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಸಿಂಪಲ್ ಆಗಿ ಅರ್ಥ ಆಗೋ ರೀತಿಯಲ್ಲಿ ಆ ಮೆಸೇಜ್ ಅನ್ನು ನಾವು ಕೊಡಬೇಕು. ನಂತರ ಅದು ಘೋಷಣೆಗಳನ್ನು ಹೊಂದಿರಬೇಕು. ನೀವು ಗಮನಿಸಿದ್ರೆ ಪ್ರತಿಯೊಂದು ಪ್ರಾಡಕ್ಟ್ ಒಂದು ಘೋಷಣೆ ಅಂತ ಕೊಡ್ತಾನೆ. ಈಗ ನಾರ್ಮಲ್ ಆಗಿ ಅದೊಂದು ಟ್ರೆಂಡ್ ಆಗಿಬಿಟ್ಟಿದೆ. ಎಕ್ಸಾಂಪಲ್ ನೀವು ತಗೊಂಡ್ರೆ, ಈಗ ಅಮೂಲ್ ಅಂತ ಒಂದು ಚಿತ್ರ ಬಂದಿದೆ. ಅಮೂಲ್ ಏನಂತ ಕರಿತೀವಿ, ದ ಟೇಸ್ಟ್ ಆಫ್ ಇಂಡಿಯಾ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಬರೀ ಲೋಗೋ ಬಳಕೆ ಮಾಡೋದಲ್ಲ, ಹೆಸರು ಅಷ್ಟೇ ಅಲ್ಲ, ಈ ಒಂದು ಟ್ಯಾಗ್ ಲೈನ್ ಅನ್ನು ಹಾಕೊಂಡಾಗ ಏನಾಗುತ್ತೆ, ಅದಕ್ಕೆ ಒಂದು ಎಕ್ಸ್ಟ್ರಾ ವ್ಯಾಲ್ಯೂ. ಸೊ ನೀವು ಪ್ರಾಡಕ್ಟ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಟೇಸ್ಟ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ನಮ್ಮ ಇಂಡಿಯಾದಲ್ಲಿ ಇರುವಂತಹ ಬೆಸ್ಟ್ ಟೇಸ್ಟ್ ಅಂತ ಅದು ತೋರಿಸ್ಕೊಳ್ತಾ ಇದೆ. ಅದೇ ರೀತಿಯಲ್ಲಿ ಪಕ್ಕದಲ್ಲಿ ಕೆಲವೊಂದು ಬೇರೆ ಸಂಸ್ಥೆಗಳು ಇದೆ. ನೈಕ್ ಅಂತ ಹೇಳಿದರೆ ಜಸ್ಟ್ ಡೂ ಇಟ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ LG ಅವರ ಒಂದು ಲೈನ್ ಬಂದು ಲೈಫ್ ಈಸ್ ಗುಡ್ ಅಂತ. ಕೋಕಾ ಕೋಲಾ ಬಂದು ಓಪನ್ ಹ್ಯಾಪಿನೆಸ್ ಅಂತ ಇದೆ. ಮೆಕ್ಡೊನಾಲ್ಡ್ಸ್ ಐ ಆಮ್ ಲವಿಂಗ್ ಇಟ್. ನೆಕ್ಸ್ಟ್ KFC ಅದು ಬಂದು ಇಟ್ಸ್ ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತ ಇದೆ. ನೆಕ್ಸ್ಟ್ ಲಾರಿಯಲ್ ಅಂತ ಹೇಳಿದ್ರೆ ಬಿಕಾಸ್ ಯು ಆರ್ ವರ್ತ್ ಇಟ್, ಅಂದ್ರೆ ನಿನಗೆ ಆ ಒಂದು ಅರ್ಹತೆ ಇದೆ ಅಂತ. ಸೊ ಏನಾಗುತ್ತೆ, ನೀವು ಅದನ್ನ ಬಳಕೆ ಮಾಡಿದಾಗ ನಿಮಗೆ ಹೇಗೆ ಸಂತೋಷ ಸಿಗುತ್ತೆ ಅನ್ನೋದು ಫೀಲ್ ನ ಅವ್ರು ಕೊಡ್ಬೇಕು. ನಿಮಗೆ ಪ್ರಾಮುಖ್ಯತೆ ಅನ್ನೋದು ಏನಿದೆ ಅಂತ ಅವರು ತೋರಿಸ್ಕೊಳ್ಳೋ ಹಾಗೆ ಇರಬೇಕು. ಸೊ ನೀವೇನ್ ಮಾಡಬೇಕು, ಘೋಷಣೆಗಳನ್ನ ಬಳಸಿದ್ರೆ ಅವರು ಮತ್ತೆ ಹೆಚ್ಚಿಗೆ ಅಟ್ರಾಕ್ಟ್ ಆಗ್ತಾರೆ. ನೆಕ್ಸ್ಟ್ ಸುಲಭವಾಗಿ ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವಂತೆ ಇರಬೇಕು. ನೀವೇನ್ ಮೆಸೇಜ್ ಕೊಡ್ತೀರಾ ಸುಲಭವಾಗಿ ನೆನಪಿಟ್ಕೋಬೇಕು. ಯಾಕಂದ್ರೆ ಬಂದು ಕೊಂಡ್ಕೊಂಡು ಹೋಗೋದಲ್ಲ, ಅವ್ರು ಮತ್ತೆ ಮತ್ತೆ ನಿಮ್ಮ ಹತ್ರ ಬರಬೇಕು ಅಂದ್ರೆ ನೆನಪಿಡೋ ಹಾಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ನೀವು ಆ ಒಂದು ಅಡ್ವರ್ಟೈಸ್ಮೆಂಟ್ ಮಾಹಿತಿಯನ್ನ ಅವ್ರಿಗೆ ಕೊಡ್ಬೇಕಾಗುತ್ತೆ. ನಂತರ ಅದು ಗ್ರಾಹಕನ ಅಂತಃಸ್ಫೂರ್ತಿಗಳಾದ ಅಂತಃಸ್ಫೂರ್ತಿ ಅಂತ ಹೇಳಿದ್ರೆ ಮನಸ್ಸಿನ ಒಳಗಿನ ಭಾವನೆಗಳೇನಿರುತ್ತೆ ಅವುಗಳು ಯಾವುದು. ಅವನ ಆರೋಗ್ಯ, ಹೆಲ್ತ್ ಕಾನ್ಶಿಯಸ್ ಇರ್ತಾರೆ ಬಹಳಷ್ಟು ಜನ. ಕೆಲವರು ಆರ್ಥಿಕತೆ ಅಂತ ಹೇಳಿದ್ರೆ ಪ್ರೈಸ್ ಕಾನ್ಶಿಯಸ್ ಇರ್ತಾರೆ. ನೆಕ್ಸ್ಟ್ ಸುರಕ್ಷತೆ ಅಂತ ಹೇಳಿದ್ರೆ ಅವರ ಒಂದು ಪ್ರೊಟೆಕ್ಷನ್ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾರೆ. ಕೆಲವ್ರಿಗೆ ದೇಶಭಕ್ತಿ ಅದು ಕೂಡ ತುಂಬಾ ಹೆಚ್ಚಾಗಿರುತ್ತೆ. ಸೊ ಅಂತವ್ರಿಗೆ ಏನಂತ ಹೇಳಿದ್ರೆ ಬೇರೆ ಬೇರೆ ವ್ಯಕ್ತಿಗಳ ಮನಸ್ಸಿನ ಭಾವನೆಗಳಿಗೆ ನಾವು ಗೌರವ ಕೊಡೋ ಹಾಗೆ ನಾವು ನಮ್ಮ ಒಂದು ಮೆಸೇಜ್ ಮಾಡಿದ್ರೆ ಸುಲಭವಾಗಿ ಅಟ್ರಾಕ್ಟ್ ಆಗ್ತಾರೆ. ಸೊ ಬೇರೆ ಬೇರೆ ಭಾವನೆಗಳನ್ನ ನಾವು ಇಟ್ಕೊಂಡು ಅದನ್ನ ಮೆಸೇಜ್ ನಮ್ಮ ಜಾಹೀರಾತಿನ ಪ್ರತಿಯ ಒಂದು ಮಾಹಿತಿಯಲ್ಲಿ ಅದನ್ನ ನಾವು ಇನ್ಕ್ಲೂಡ್ ಮಾಡ್ಕೊಂಡ್ರೆ, ಬಳಕೆ ಮಾಡ್ಕೊಂಡ್ರೆ ಬೇರೆ ಎಲ್ಲಾ ರೀತಿಯ ಜನರು ಕೂಡ ಅದು ಬಂದು ಅಟ್ರಾಕ್ಟ್ ಆಗಿ ನಮ್ಮ ಜೊತೆ ವ್ಯವಹಾರ ಅಥವಾ ನಮ್ಮ ವಸ್ತುಗಳನ್ನು ಕೊಂಡ್ಕೊಳ್ತಾರೆ. ಕೊನೆಯದಾಗಿ ಸ್ವಯಂ ಮಾರಾಟದ ಕಲೆಯನ್ನ ಹೊಂದಿರಬೇಕು. ಸ್ವಯಂ ಮಾರಾಟ ಅಂತ ಹೇಳಿದ್ರೆ ನಿಮ್ಮ ಒಂದು ಜಾಹೀರಾತನ್ನ ನೋಡಿದ ತಕ್ಷಣ ಆ ವ್ಯಕ್ತಿಗಳು ಏನಿರ್ತಾರೆ ಅವರೇ ಬಂದಾಗಿ ತಾನಾಗಿ ಬಂದು ತಗೊಳ್ಳೋ ಹಾಗೆ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಜಾಹೀರಾತೆ ನಿಮ್ಮ ವಸ್ತುಗಳನ್ನ ಮಾರುವಂತ ಒಂದು ಕೆಪಾಸಿಟಿಯನ್ನ ಅದು ಹೊಂದಿರಬೇಕಾಗತ್ತೆ. ನೆಕ್ಸ್ಟ್
ಜಾಹೀರಾತಿನ ಪ್ರತಿಗಳ ವರ್ಗೀಕರಣ. ನಾವೆಲ್ಲ ನಿಮ್ಮ ಒಂದು ಸಂಸ್ಥೆ ಇದೆ ಅಂತ ಹೇಳಿದ್ರೆ ನಿಮ್ಮ ಜಾಹೀರಾತು ಪ್ರತಿ ಏನಿರುತ್ತೆ ಬೇರೆ ಬೇರೆ ಸಿಚುವೇಶನ್ಗೆ ಬೇರೆ ಬೇರೆ ರೀತಿಯಲ್ಲಿ ಇರಬೇಕು. ಬೇರೆ ಬೇರೆ ವ್ಯಕ್ತಿಗಳಿಗೆ ಅದು ಅವರಿಗೆ ಅನುಕೂಲವಾಗುವಂತೆ, ಅವರಿಗೆ ಅರ್ಥವಾಗುವಂತೆ ರೀತಿಯಲ್ಲಿ ಅಥವಾ ಆ ಸಂದರ್ಭಕ್ಕೆ ಸೂಕ್ತವಾಗಿರೋ ರೀತಿಯಲ್ಲಿ ನಾವು ಜಾಹೀರಾತು ಪ್ರತಿಗಳ ವರ್ಗೀಕರಣ ಕ್ರಿಯೇಟ್ ಮಾಡಬೇಕಾಗತ್ತೆ. ಒಂದು ಜಾಹೀರಾತು ಪ್ರತಿ ಎಲ್ಲ ಒಂದು ಉದ್ದೇಶಗಳಿಗೆ ಬಳಕೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರ ಆಧಾರದ ಮೇಲೆ 15 ಮುಖ್ಯವಾದ ರೀತಿಯಲ್ಲಿರುತ್ತೆ. ಜಸ್ಟ್ ನೀವು ನೆನಪಿಟ್ಕೊಂಡ್ರೆ ಇದನ್ನ ಸಾಕಾಗುತ್ತೆ. ಮೊದಲನೇದು ಶೈಕ್ಷಣಿಕ ಪ್ರತಿ. ಶೈಕ್ಷಣಿಕ ಪ್ರತಿ ಅಂದ್ರೆ ಏನು? ಉತ್ಪನ್ನ ಅಥವಾ ಉತ್ಪನ್ನಗಳ ಬಳಕೆಗಳ ಸಂಬಂಧಿಸಿದಂತೆ ಸಾರ್ವಜನಿಕರಿಗೆ ಶಿಕ್ಷಣ ನೀಡುವಂಥದ್ದು. ಅಂದ್ರೆ ನೀವೇನು ಉತ್ಪನ್ನ ಮಾರಾಟ ಮಾಡ್ತಾ ಇದ್ದೀರಾ, ಅದು ಏನು, ಹೇಗೆ ಅದನ್ನು ಬಳಕೆ ಮಾಡಬೇಕು, ಇದ್ರ ಬಗ್ಗೆ ಸುಲಭವಾಗಿ ಸಾರ್ವಜನಿಕ ಅರ್ಥ ಆಗುವ ರೀತಿಯಲ್ಲಿ ಮಾಡುವಂಥದ್ದು. ಸೊ ಇಲ್ಲಿ ಉದ್ದೇಶ ಏನಂತಂದ್ರೆ ಶೈಕ್ಷಣಿಕ ತರಬೇತಿ ಅನ್ನೋದನ್ನು ಕೊಡಬೇಕು, ಹೇಗೆ ಬಳಕೆ ಮಾಡುವಂಥದ್ದನ್ನ. ಎರಡನೇದು ಪರಿಚಯಾತ್ಮಕ ಪ್ರತಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಉತ್ಪನ್ನದ ವಿವರಗಳನ್ನು ಸುಲಭವಾಗಿ ನೀಡಬೇಕು ಅಂತ ಹೇಳಿದ್ರೆ ಅಲ್ಲಿ ಏನಿದೆ ಸ್ಪೆಷಲ್ ಫೀಚರ್ಸ್ ಏನಿದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ, ಏನು ಅಡ್ವಾಂಟೇಜಸ್ ಇದೆ ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ನಾವು ಕೊಡಬೇಕು. ನೆಕ್ಸ್ಟ್ ಪ್ರಚಾರ ಪ್ರತಿ ಅಂತ ಕರೀತಾರೆ. ಪ್ರಚಾರ ಪ್ರತಿ ಅಂತ ಹೇಳಿದ್ರೆ ಪ್ರಚಾರ ಉತ್ಪನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಪ್ರಚಾರ ಅಂತ ಹೇಳಿದ್ರೆ ಏನಂದ್ರೆ ಹಣವನ್ನು ನೀಡದೆ ನಾವು ನಮ್ಮ ಉತ್ಪನ್ನ ಅಥವಾ ಸೇವೆಗಳ ಬಗ್ಗೆ ಮಾಧ್ಯಮಗಳ ಮುಖಾಂತರ ನಾವು ಮಾಹಿತಿಯನ್ನು ನೀಡುವಂಥದ್ದು. ಸೊ ಇಲ್ಲೇನಂತ ಹೇಳಿದ್ರೆ ಪ್ರಚಾರ ಪ್ರತಿ ಅಂತ ಹೇಳಿದ್ರೆ ಹಣವನ್ನು ನೀಡದೆ ಕೆಲವೊಂದು ಕಾರ್ಯಕ್ರಮಗಳ ಆಯೋಜನೆಯಿಂದ ನಾವೇನ್ ಮಾಡಬೇಕು, ನಮ್ಮ ವಸ್ತುಗಳ ಬಗ್ಗೆ ಜನರಿಗೆ ತಿಳಿಸ್ಕೊಡುವಂತಹ ಒಂದು ಪ್ರಯತ್ನ. ಅದಕ್ಕೆ ಒಂದು ಸಪರೇಟ್ ಆಗಿ ಜಾಹೀರಾತನ್ನ ತಯಾರು ಮಾಡ್ಕೋಬೇಕಾಗುತ್ತೆ. ಸೊ ಪ್ರಚಾರ ಪ್ರಕ್ರಿಯೆಗಳಲ್ಲಿ ಬಳಸುವಂತಹ ಒಂದು ಪ್ರತಿಯನ್ನ ಪ್ರಚಾರ ಪ್ರತಿ ಅಂತ ಕರಿತೀವಿ. ನೆಕ್ಸ್ಟ್ ಪೈಪೋಟಿಯ ಪ್ರತಿ. ಪೈಪೋಟಿ ಅಂತ ಹೇಳಿದ್ರೆ ಮೀನಿಂಗ್ ಏನು? ಪ್ರತಿಸ್ಪರ್ಧಿ, ಕಾಂಪಿಟೇಟರ್ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಪೈಪೋಟಿ ಪ್ರತಿಸ್ಪರ್ಧಿ ಏನಿರ್ತಾನೆ ಅವನ ಉತ್ಪನ್ನಗಳಿಗೂ ನನ್ನ ಉತ್ಪನ್ನಕ್ಕೂ ಏನ್ ವ್ಯತ್ಯಾಸ ಇದೆ, ಆ ಉತ್ಪನ್ನಗಳಿಗಿಂತ ನನ್ನ ಉತ್ಪನ್ನ ಹೇಗೆ ವಿಭಿನ್ನವಾಗಿದೆ, ಎಷ್ಟು ಪ್ರಮುಖವಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ಕೊಳ್ಳೋದಕ್ಕೆ ನಾವು ಕಂಪ್ಯಾರಿಸನ್ ಮಾಡಿ ತೋರಿಸ್ತೀವಲ್ಲ, ಅದನ್ನ ಹೋಲಿಕೆ ಮಾಡಿ ತೋರಿಸೋದನ್ನ ಏನಂತ ಕರಿತೀವಿ? ಪೈಪೋಟಿ ಪ್ರತಿ ಅಂತ ಕರಿತೀವಿ. ನಂತರ 5ನೇದು ಸಾಂಸ್ಥಿಕ ಪ್ರತಿ. ಸಾಂಸ್ಥಿಕ ಇಲ್ಲಿ ಸಂಸ್ಥೆ. ಸೊ ಸಂಸ್ಥೆಯ ಒಳ್ಳೆ ಹೆಸರನ್ನು ಅಭಿವೃದ್ಧಿ ಮಾಡಲು, ಒಳ್ಳೆಯ ಹೆಸರನ್ನು ಕ್ರಿಯೇಟ್ ಮಾಡಲಿಕ್ಕೆ, ಅದನ್ನು ವೃದ್ಧಿಸಲಿಕ್ಕೆ ಉದ್ದೇಶದಿಂದ ತಮ್ಮ ಸಂಸ್ಥೆ ಏನೇನು ಒಳ್ಳೆ ಉತ್ಪನ್ನಗಳನ್ನ ತಯಾರಿಸ್ತಾ ಇದೆ ಅದರ ಬಗ್ಗೆ ಮಾಹಿತಿಯನ್ನ ನೀಡಿಕೊಂಡು ಅವುಗಳ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ, ಅದರ ಬೆಲೆಗಳು ಎಷ್ಟು ಸೂಕ್ತವಾಗಿದೆ ಅನ್ನೋದನ್ನ ವಿವರಿಸಿ ಸಂಸ್ಥೆಯ ಹೆಸರನ್ನ ಹೆಚ್ಚಿಗೆ ಮಾಡ್ಲಿಕ್ಕೂ ಏನ್ ಮಾಡ್ತೀವಿ ಅಡ್ವರ್ಟೈಸ್ಮೆಂಟ್ ಅದನ್ನ ಏನ್ ಕರಿತೀವಿ? ಸಾಂಸ್ಥಿಕ ಪ್ರತಿ ಎಂದು ಕರಿತೀವಿ. ಇಲ್ಲಿ ಸಂಸ್ಥೆಯ ಓವರ್ ಆಲ್ ಇಮೇಜ್ ಕ್ರಿಯೇಷನ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಂತರ ಮಾರುವ ಪ್ರತಿ. ಇಲ್ಲಿ ಮಾರುವ ಪ್ರತಿ ಅಂತ ಹೇಳಿದ್ರೆ ನಾವು ವಸ್ತುಗಳನ್ನ ಏನು ಉತ್ಪಾದನೆ ಮಾಡ್ತೀವಿ ಎಲ್ಲವನ್ನು ನಾವೇ ಮಾಡೋದಿಲ್ಲ. ಸೊ ನಾವೇನ್ ಮಾಡ್ತೀವಿ? ಮಿಡಲ್ ಮನ್ ಅಂತ ಬೇರೆ ಬೇರೆ ವ್ಯಾಪಾರಿಗಳನ್ನ ನಾವು ಬಳಕೆ ಮಾಡ್ಕೊಳ್ತೀವಿ. ಸೊ ಆ ಬೇರೆ ಬೇರೆ ವ್ಯಾಪಾರಿಗಳಿಗೆ ಸುಲಭವಾಗಿ ಮಾರಾಟ ಮಾಡಲಿಕ್ಕೆ ಅವರಿಗೆ ಮಾಹಿತಿಯನ್ನು ನೀಡುವಂಥದ್ದಿರಬಹುದು, ಅಥವಾ ಅಂಚೆಯ ಮೂಲಕ ನಾವೇನಾದ್ರು ಉತ್ಪನ್ನಗಳನ್ನ ಮಾರ್ತಾ ಇದ್ರೆ ನಾವು ಡೈರೆಕ್ಟ್ ಇಂಟ್ರಾಕ್ಷನ್ ಕಡಿಮೆ ಇರುತ್ತೆ. ಸೊ ಅವರು ಆ ಒಂದು ಉತ್ಪನ್ನ ಜೊತೆಗೆ ನಾವು ಮಾಹಿತಿ ಇದನ್ನ ಕೊಟ್ಟಾಗ ಸುಲಭವಾಗಿ ಅವರು ಓದ್ಕೊಳ್ಳಿಕ್ಕೆ ಸಹಾಯ ಆಗಲಿಕ್ಕೆ ನಾವು ತಯಾರಿಸುವಂತಹ ಜಾಹೀರಾತನ್ನ ಅಂತ ಕರಿತೀವಿ? ಮಾರುವ ಪ್ರತಿ ಅಂತ ಕರಿತೀವಿ. ಸೊ ಮಿಡಲ್ ಮನ್ಗೋಸ್ಕರ ಜೊತೆಗೆ ಅಂಚೆ ಮೂಲಕ ಕೊಂಡ್ಕೊಳ್ಳುವಂತಹ ನಮ್ಮ ಗ್ರಾಹಕರಿಗೋಸ್ಕರ ತಯಾರು ಮಾಡುವಂತಹ ಪ್ರತಿನೇ ಅಂತ ಕರಿತೀವಿ? ಮಾರುವ ಪ್ರತಿ ಅಂತ ಕರಿತೀವಿ. ನಂತರ ಪತ್ರಿಕೋದ್ಯಮದ ಪ್ರತಿ ಅಂತ ಹೇಳಿದ್ರೆ ಈಗ ನಾರ್ಮಲ್ ಆಗಿ ನಾವು ಗಮನಿಸಿದ್ರೆ ಪತ್ರಿಕೋದ್ಯಮಗಳು ಏನ್ ಮಾಡ್ತಾರೆ, ಸಂಸ್ಥೆಗಳ ಬಗ್ಗೆ
ಮಾಹಿತಿಯನ್ನ ನೀಡ್ತಾರೆ. ಸೊ ನೀವು ಯಾವ್ದಾದ್ರು ಒಂದು ಸಂಸ್ಥೆಯ ಒಂದು ವ್ಯಕ್ತಿಯ ಬಗ್ಗೆ ಏನಾದ್ರು ನೀವು ಇಂಟರ್ವ್ಯೂಗಳನ್ನ ನೋಡಿದ್ರೆ ಏನ್ ಮಾಡ್ತಾರೆ, ಸಂಸ್ಥೆ ಬಗ್ಗೆ ಹಲವಾರು ಕ್ವಶನ್ಗಳು ಹೆಡ್ಡಿಂಗು ಸಬ್ ಹೆಡ್ಡಿಂಗ್ಗಳಲ್ಲಿ ಏನ್ ಮಾಡ್ತಾರೆ, ಅದ್ರ ಬಗ್ಗೆ ಡೀಟೇಲ್ಸ್ ನ ಕೊಡ್ತಾ ಹೋಗ್ತಾರೆ. ಸೊ ಪತ್ರಿಕೋದ್ಯಮದಲ್ಲೂ ಅಷ್ಟೇ ಪ್ರತಿಯಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಅಂತ ಹೇಳಿದ್ರೆ, ಆ ಒಂದು ಉತ್ಪನ್ನದ ಬಗ್ಗೆ ಬೇರೆ ಬೇರೆ ಹೆಡ್ಡಿಂಗ್ಗಳಲ್ಲಿ ಬೇರೆ ಬೇರೆ ಮಾಹಿತಿಯನ್ನ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಅಟ್ರಾಕ್ಟಿವ್ ರೀತಿಯಲ್ಲಿ ನಾವು ಅದನ್ನ ತೋರಿಸ್ತೀವಿ. ಸೊ ಅದನ್ನೇನ್ ಕರಿತೀವಿ, ಪತ್ರಿಕೋದ್ಯಮದ ಪ್ರತಿ. ಅದನ್ನ ಅವರು ಸುಲಭವಾಗಿ ಅಲ್ಲಿ ಪ್ರಿಂಟ್ ಮಾಡಿ ತೋರಿಸುವ ರೀತಿಯಲ್ಲಿ ಮಾಡ್ತೀವಿ. ಇಲ್ಲಿ ಶಬ್ದಗಳನ್ನು ಬಳಕೆ ಮಾಡಬಹುದು, ಚಿತ್ರಗಳ ಒಂದು ನಿರೂಪಣೆ ಕೂಡ ನಾವು ಮಾಡಬಹುದು. ಸೊ ಏನಾಗುತ್ತೆ, ಪತ್ರಿಕೋದ್ಯಮದವರು ಈ ಒಂದು ಪ್ರತಿಯನ್ನ ಸುಲಭವಾಗಿ ಅವರ ಪತ್ರಿಕೆಗಳಲ್ಲಿ ಪ್ರಿಂಟ್ ಮಾಡಲಿಕ್ಕೆ ಹೆಲ್ಪ್ ಆಗೋ ರೀತಿಯಲ್ಲಿ ಮಾಡಬೇಕು. ನಂತರ ರೇಡಿಯೋ ಪ್ರತಿ. ಸೊ ಇದು ಕೂಡ ಏನಾಗುತ್ತೆ, ನಾವು ನಮ್ಮ ಒಂದು ಉತ್ಪನ್ನಗಳನ್ನ ರೇಡಿಯೋ ಮುಖಾಂತರ ಜನಪ್ರಿಯಗೊಳಿಸಲಿಕ್ಕೆ ಅವ್ರಿಗೆ ಮಾಹಿತಿಯನ್ನ ಕೊಡಬೇಕು. ಇಲ್ಲೂ ಕೂಡ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ನಮ್ಮ ಮೆಸೇಜ್ ಏನಿರುತ್ತೆ, ನಮ್ಮ ಮಾಹಿತಿ ಏನಿರುತ್ತೆ, ಅವು ಪದಗಳ ಮುಖಾಂತರ ಇರಬೇಕು. ನಾವು ಸಂಗೀತನ ಬಳಸ್ಕೋಬಹುದು, ಧ್ವನಿಗಳ ಇವುಗಳ ಎರಡರ ಸಂಯೋಜನೆಯಿಂದ ಮಾಡಬಹುದು. ಸೊ ಅವು ಕೇಳುಗರಿಗೆ ಹೆಚ್ಚಿಗೆ ಪ್ರಭಾವ ಬೀರುವಂತ ರೀತಿಯಲ್ಲಿ ಇವುಗಳ ಸಮಾಗಮವನ್ನು ಬಳಸ್ಕೊಂಡು ನಾವೇನ್ ಮಾಡಬಹುದು, ನಮ್ಮ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಇದೇನಾಗಬೇಕು, ಸಿಂಪಲ್ ಆಗಿರ್ಬೇಕು, ಶಾರ್ಟ್ ಆಗಿರ್ಬೇಕು, ಸಣ್ಣದಾಗಿರ್ಬೇಕು, ಜಾಸ್ತಿ ದಿನ ನೆನಪಲ್ಲಿ ಇರೋ ಹಾಗೆ ಇಡಬೇಕು. ನಂತರ ದೂರದರ್ಶನ ಪ್ರತಿ. ಇಲ್ಲೂ ಕೂಡ ನಾವು ನಮ್ಮ ಜಾಹೀರಾತನ್ನು ನೀಡ್ತಾ ಇದೀವಿ. ಸೊ ಇಲ್ಲೇನಾಗುತ್ತೆ, ಜಾಹೀರಾತುದಾರರು ಅಂದ್ರೆ ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದಾರೆ ಮತ್ತು ಕಲಾ ನಿರ್ದೇಶಕರು ಅಂತ ಹೇಳಿದ್ರೆ ಒಂದು ತಂಡ ಇರುತ್ತೆ, ಜಾಹೀರಾತನ್ನ ಕ್ರಿಯೇಟ್ ಮಾಡುವಂತಹ ಒಂದು ತಂಡ ಇರುತ್ತೆ. ಅವರು ಇಬ್ರು ಒಂದಾಗಿ ಚಿತ್ರಗಳು, ಶಬ್ದಗಳು ಮತ್ತು ಚಲನಚಿತ್ರದ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡು, ಸೊ ಒಂದು ಕಾನ್ಸೆಪ್ಟ್, ಒಂದು ಐಡಿಯಾ ಅಂತ ಇಟ್ಕೊಂಡು ಏನ್ ಮಾಡ್ತಾರೆ, ಆ ಉತ್ಪನ್ನದ ಬಗ್ಗೆ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಇದನ್ನ ದೃಷ್ಟಾಂತಗಳಲ್ಲಿ ತೋರಿಸಬಹುದು, ಯಾವ್ದಾದ್ರು ದೃಶ್ಯ ಕ್ರಿಯೇಟ್ ಮಾಡಿ ನೋಡಬಹುದು, ಅಥವಾ ಒಂದು ಅವರ ಗುರುತುಗಳನ್ನ ಹೈಲೈಟ್ ಮಾಡಿ ತೋರಿಸುತ್ತಿರ್ಬೋದು, ಯಾವ್ದಾದ್ರು ಒಂದು ಚಲನಚಿತ್ರದ ಒಂದು ಭಾಗವನ್ನ ಇಲ್ಲಿ ಇನ್ಸ್ಪಿರೇಷನ್ ಆಗಿ ತಗೊಂಡು ಮಾಡೋದಿರ್ಬೋದು. ಸೊ ಈ ರೀತಿಯಲ್ಲಿ ಕೂಡ ನಾವು ಈ ಒಂದು ಮೆಸೇಜ್ ಅನ್ನ ಅವ್ರಿಗೆ ಕೊಡಬಹುದು. ನಂತರ ವಿವರಣಾತ್ಮಕ ಪ್ರತಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಉತ್ಪನ್ನ ಮತ್ತು ಅದರ ಬಳಕೆ ಬಗ್ಗೆ ನಾವು ಒಂದು ಕಥೆಯ ರೂಪದಲ್ಲಿ ತೋರಿಸಬಹುದು. ಇದೇನಾಗುತ್ತೆ, ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ, ವರ್ಣನಾತ್ಮಕವಾಗಿರುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ, ಅಕಸ್ಮಾತ್ ಒಂದು ಮೊಬೈಲ್ ಮಾರಾಟ ಮಾಡುವಂತಹ ಒಂದು ಸಂಸ್ಥೆ ಏನಾದಿದ್ರೆ, ಅದು ಆ ಒಂದು ಮೆಸೇಜ್ ನಲ್ಲಿ ಆ ಒಂದು ಮೊಬೈಲ್ ನ ವಿಶೇಷತೆಗಳನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಹ್ಯಾಂಡ್ಸೆಟ್ ನೋಡೋಕೆ ತುಂಬಾ ಚೆನ್ನಾಗಿದೆ, ಜೊತೆಗೆ ಬ್ಯಾಟ್ರಿಯನ್ನು ದೀರ್ಘಕಾಲ ಬಾಳಿಕೆ ಬರುತ್ತೆ, ನೆಕ್ಸ್ಟ್ ಬಿಡಿ ಭಾಗಗಳು ಸುಲಭವಾಗಿ ಸಿಗುತ್ತೆ, ಜೊತೆಗೆ ರಿಪೇರಿ ಏನಾದ್ರು ಬಂತು ಅಂತ ಹೇಳಿದ್ರೆ ಅದರ ಒಂದು ರಿಪೇರಿ ಖರ್ಚು ಕೂಡ ಕಡಿಮೆ ಇರುತ್ತೆ, ವಾರಂಟಿಗಳಿರುತ್ತೆ, ಇಷ್ಟು ವರ್ಷ ವಾರಂಟಿ ಇರುತ್ತೆ, ಬೆಲೆ ಕೂಡ ಬೇರೆ ಒಂದು ಉತ್ಪನ್ನ ಬೇರೆ ಮೊಬೈಲ್ಗಳಿಂದ ಕಡಿಮೆ ಇರುತ್ತೆ. ಸೊ ಆ ಒಂದು ಉತ್ಪನ್ನದ ವಿಶೇಷತೆಗಳನ್ನು ವಿವರಣೆ ಮಾಡುವಂತಹ ಒಂದು ಪ್ರತಿಯನ್ನ ಅಂತ ಕರಿತೀವಿ, ವಿವರಣಾತ್ಮಕ ಪ್ರತಿ ಅಂತ ಕರಿತೀವಿ. ನೆಕ್ಸ್ಟ್ ಸಂಭಾಷಣೆ ಪ್ರತಿ. ಸಂಭಾಷಣೆ ಅಂದ್ರೇನು, ಒಬ್ರಿಗೊಬ್ರು ಮಾತಾಡುವಂಥದ್ದು. ಸೊ ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ ಮಾಹಿತಿ ಅಂತ ಏನು ರವಾನೆ ಮಾಡ್ತೀರಾ, ಅದನ್ನು ಇಬ್ಬರು ವ್ಯಕ್ತಿಗಳ ನಡುವೆ ನಡೆಯುವಂತಹ ಸಂಭಾಷಣೆ ರೂಪದಲ್ಲಿ ಇದ್ರೆ, ನಾನು ಮತ್ತೆ ನೀನು ಅನ್ನೋ ವೈಯಕ್ತಿಕ ಸಂಭಾಷಣೆಯಲ್ಲಿ ಇದ್ರೆ ಅವನೇನಂತ ಸಂಭಾಷಣೆಯ ಪ್ರತಿ ಅಂತ ಕರೀತಾರೆ. ಒಂದು ಉದಾಹರಣೆ ನೀಡಬೇಕು ಅಂತ ಹೇಳಿದ್ರೆ, ಒಂದು ಚಹಾ ಮಾರುವಂತ ಒಂದು ಸಂಸ್ಥೆ ಗ್ರಾಹಕರನ್ನ ಆಕರ್ಷಿಸಲು ಒಂದು ಟ್ಯಾಗ್ಲೈನ್ ಯೂಸ್ ಮಾಡುತ್ತೆ. ಏನಂತ ಯೂಸ್ ಮಾಡುತ್ತೆ, ನೀವು ನಮ್ಮೊಂದಿಗೆ ಬನ್ನಿ, ಚಹಾ ರುಚಿ ಅನುಭವಿಸಿ. ಅಂದ್ರೆ ಸಂಸ್ಥೆ ಗ್ರಾಹಕರಿಗೆ ಹೇಳ್ತಾ ಇರೋ ರೀತಿಯಲ್ಲಿ ನಮ್ಮ ಜೊತೆ ಬಂದು ಚಹಾದ ಒಂದು ರುಚಿಯನ್ನ ನೀವು ಪಡ್ಕೊಳ್ಳಿ ಅಂತ ಈ ರೀತಿ ಆಹ್ವಾನ ಕೊಡುವಂಥದ್ದು, ಸಂಭಾಷಣೆ ನಡೆಸುವಂಥದ್ದು, ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಕನ್ಸ್ಯೂಮರ್ ಜೊತೆ ಮಾತಾಡೋ ರೀತಿಯಲ್ಲಿ ತೋರಿಸುವಂಥದ್ದು. ನೆಕ್ಸ್ಟ್ ಪ್ರಶ್ನಿಸುವ ಪ್ರತಿ. ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಜಾಹೀರಾತಿನ ಐಡಿಯಾ ಏನಿರುತ್ತೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡೋ ಹಾಗೆ. ಸೊ ನಮ್ಮ ಗ್ರಾಹಕರನ್ನ ಪ್ರಶ್ನೆ ಮಾಡೋದ ಹಾಗೆ. ಫಾರ್ ಎಕ್ಸಾಂಪಲ್, ಅಕಸ್ಮಾತ್
ನೀವೇನಾದ್ರೂ ಒಂದು ಗ್ಲೂಕಾನ್ ಡಿ ಇರ್ಬೋದು, ರೆಡ್ ಬುಲ್ ಇರ್ಬೋದು ಅಂತ ಒಂದು ಎನರ್ಜಿ ಡ್ರಿಂಕ್ ಅಂತ ಹೇಳಿದ್ರೆ ತಗೊಂಡಿದ ತಕ್ಷಣ ಶಕ್ತಿ ಬರುವಂತಹ ಏನು ಉತ್ಪನ್ನಗಳಿರುತ್ತೆ ಅಂಥವು ಯಾವ ರೀತಿ ಕೊಡ್ಬೋದು ಅಂತ ಹೇಳಿದ್ರೆ, ನಿಮಗೆ ಆಯಾಸ ಆಗ್ತಾ ಇದೆಯಾ, ಸುಸ್ತಾಗ್ತಾ ಇದೆಯಾ, ಸೊ ಇದನ್ನು ತಗೊಳ್ಳಿ, ಕುಡೀರಿ, ನಿಮಗೆ ಎನರ್ಜಿ ಬರುತ್ತೆ, ಸುಸ್ತೆಲ್ಲ ದೂರ ಆಗುತ್ತೆ. ಸೊ ನಿಮ್ಗೆ ಆಗ್ತಾ ಇದೆಯಾ ಆಯಾಸ, ಸುಸ್ತಾಗ್ತಾ ಇದೆಯಾ, ಸೊ ಅದನ್ನು ತೋರಿಸ್ಬೋದು. ಅದೇ ರೀತಿಯಲ್ಲಿ ಅಕಸ್ಮಾತ್ ಯಾವುದಾದ್ರೂ ಒಂದು ಕಣ್ಣಿನ ನೇತ್ರ ಆಸ್ಪತ್ರೆ, ನೇತ್ರ ಚಿಕಿತ್ಸೆ ಕೊಡುವಂತಹ ಆಸ್ಪತ್ರೆಗಳೆಲ್ಲ ಇದ್ರೆ, ಸೊ ನಿಮಗೆ ಸ್ವಚ್ಛವಾದ ಕಣ್ಣಿನ ದೃಷ್ಟಿ ಬೇಕೇ, ಅದರ ಅಗತ್ಯವಿದೆಯೇ ಅಂತ ಪ್ರಶ್ನೆ ಮಾಡುವಂಥದ್ದು ಇರ್ಬೋದು. ಅಕಸ್ಮಾತ್ ಕೆಲವರಿಗೆ ಕೂದಲು ಉದುರ್ತಾ ಇದ್ದೀರಾ ಅಂಥವ್ರಿಗೆ ನೀವು ಎಣ್ಣೆ ಏನಾದ್ರು ತಯಾರಿ ಮಾಡ್ತಾ ಇದ್ರೆ, ಸೊ ನಿಮ್ಮ ಕೂದಲು ಉದುರುತ್ತಿದೆಯೇ ಅಂತ ಕೇಳುವಂಥ ಪ್ರಶ್ನೆ ಮಾಡುವಂಥದ್ದು, ಗ್ರಾಹಕರನ್ನ ಪ್ರಶ್ನೆ ಮಾಡಿ ಅಟ್ರಾಕ್ಟ್ ಮಾಡುವಂಥ ಒಂದು ಪ್ರಯತ್ನ ಇದರಲ್ಲಿ ಇರುತ್ತೆ. ನಂತರ ಭಾವನಾತ್ಮಕ ಪ್ರತಿ, ಇದೇನಂತ ಹೇಳಿದ್ರೆ ನೇರವಾಗಿ ಅಥವಾ ಪರೋಕ್ಷವಾಗಿ ಏನು ಜನ ಇರ್ತಾರೆ, ಗ್ರಾಹಕರು ಇರ್ತಾರೆ, ಅವರ ಭಾವನೆಗಳನ್ನ ಪ್ರೇರೇಪಣೆ ಮಾಡಿ ಖರೀದಿಸುವಂತೆ ಮಾಡುವಂಥದ್ದು. ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೆಸೇಜ್ಗಿಂತ ಅವರ ಭಾವನೆಗಳ ಮೇಲೆ ಏನ್ ಮಾಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಸೊ ಈಗ ನೀವು ಗಮನಿಸ್ಕೊಂಡ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ಸೌಂದರ್ಯ ಇರಬಹುದು, ಓಕೆ, ದೇಶಭಕ್ತಿ ಇರಬಹುದು. ಸೊ ಏನಾಗುತ್ತೆ, ಅದು ಭಾವನೆಗಳು. ನೀವು ಆ ಭಾವನೆಗಳನ್ನ ನೀವು ಎಲಿವೇಟ್ ಅಂತ ಹೇಳಿದ್ರೆ ಜಾಗೃತಗೊಳಿಸಿದಾಗ ಏನಾಗುತ್ತೆ, ಅವರು ಕೊಂಡ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಂತರ ನಿರೂಪಣಾತ್ಮಕ ಪ್ರತಿ. ನಿರೂಪಣೆ ಅಂತ ಹೇಳಿದ್ರೆ ತುಂಬಾ ಪ್ಲೇನ್ ಅಂತ ಹೇಳಿದ್ರೆ ಹೇಗಿದೆಯೋ ಅದೇ ರೀತಿಯಲ್ಲಿ ಜಾಹೀರಾತನ್ನ ಇಡುತ್ತದೆ. ತುಂಬಾ ಜಾಸ್ತಿನೇ ಹೇಳಂಗಿಲ್ಲ, ಕಡಿಮೆನೂ ಹೇಳಂಗಿಲ್ಲ. ಉತ್ಪನ್ನದ ಬಗ್ಗೆ, ಅದರ ನಿರ್ವಹಣೆ ಹೇಗೆ, ಉಪಯೋಗ ಹೇಗೆ, ಅದು ಏನು ಸ್ಪೆಷಲ್ ಆಗಿದೆ ಅಂತ ತುಂಬಾ ಏನನ್ನು ಇನ್ಕ್ಲೂಡ್ ಮಾಡದೆ ಹೇಗಿದೆಯೋ ಹಾಗೆ ಹೇಳಿದ್ರೆ ನಿರೂಪಣಾತ್ಮಕ ಪ್ರತಿ ಅಂತ ಕರಿತೀವಿ. ನೆಕ್ಸ್ಟ್ ವರ್ಣನಾತ್ಮಕ ಪ್ರತಿ. ಇದು ನಿರೂಪಣೆಗೆ ವಿರುದ್ಧವಾಗಿ ಸ್ವಲ್ಪ ತೀಕ್ಷ್ಣವಾಗಿ ಹೇಳುವಂಥದ್ದು, ಸ್ಪೆಷಲ್ ಆಗಿ ಎಕ್ಸಾಜರೇಷನ್ಗಳನ್ನ ಮಾಡಿರುತ್ತೆ. ಅಂದ್ರೆ ಬೇರೆ ಬೇರೆ ರೀತಿಗಳಲ್ಲಿ ಅಟ್ರಾಕ್ಟ್ ಆಗೋ ರೀತಿಯಲ್ಲಿ ವರ್ಣನೆಗಳನ್ನ ಮಾಡಿಕೊಂಡು ನಾವು ಒಂದು ವಸ್ತುವನ್ನ ಮಾರಾಟ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದನ್ನೇನು ಕರೀತೀವಿ, ವರ್ಣನಾತ್ಮಕ ಪ್ರತಿ. ಮುಂದೆ ಹೋಗೋಣ, ಜಾಹೀರಾತು ಪ್ರತಿಯ ಮೌಲ್ಯಗಳು. ಸೊ ಒಂದು ಜಾಹೀರಾತನ್ನ ನೀವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದಾಗ ಅದರಲ್ಲಿ ಕೆಲವೊಂದು ಅಂಶಗಳಿರ್ಬೇಕು, ಅತ್ಯಗತ್ಯವಾಗಿ ಇರಲೇಬೇಕು. ಆ ಅಂಶಗಳನ್ನ ಏನು ಕರಿತೀವಿ, ಮೌಲ್ಯಗಳು. ಅಥವಾ ನೀವು ಒಂದು ಜಾಹೀರಾತನ್ನ ಕ್ರಿಯೇಟ್ ಮಾಡಬೇಕಾದ್ರೆ, ಪ್ರತಿಯನ್ನ ಬರೆಯಬೇಕಾದ್ರೆ, ಸೊ ಕೆಲವೊಂದು ಸಂಗತಿಗಳನ್ನ ಬಳಕೆ ಮಾಡಬೇಕು, ಕೆಲವನ್ನ ಬಳಕೆ ಮಾಡಬಾರ್ದು. ಸೊ ಏನನ್ನು ಬಳಕೆ ಮಾಡಬೇಕು, ಏನನ್ನು ಬಳಕೆ ಮಾಡಬಾರ್ದು ಅನ್ನೋದನ್ನ ನಾವೇನಂತ ಕರಿತೀವಿ, ಮೌಲ್ಯಗಳು ಅಂತ ಕರಿತೀವಿ. ಮೊದಲನೇದು ಗಮನ ಸೆಳೆತದ ಮೌಲ್ಯ. ನೀವೇನು ಜಾಹೀರಾತನ್ನ ರಚನೆ ಮಾಡ್ತಿರೋ ಅದೇನು ಮಾಡಬೇಕು, ಆಕರ್ಷಕವಾಗಿರ್ಬೇಕು, ಗಮನವನ್ನ ಸೆಳೆಯೋ ರೀತಿಯಲ್ಲಿ ಇರಬೇಕು. ನೋಡಿದ ತಕ್ಷಣ ಅದು ಆಕರ್ಷಣೆ ಆಗಬೇಕು. ಅದು ಬಣ್ಣಗಳಿಂದ ಇರ್ಬೋದು, ಚಿತ್ರಗಳಿಂದ ಇರ್ಬೋದು, ವಿನ್ಯಾಸದಿಂದ ಇರಬಹುದು, ಅಥವಾ ಒಂದು ಮೆಸೇಜ್ ಇಂದ ಇರ್ಬೋದು. ನೀವು ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇರಬೇಕು. ಎರಡನೇದು ಸೂಚನಾ ಮೌಲ್ಯ. ಸೊ ಸೂಚನೆ ಕೊಡಬೇಕು, ಯಾರು ಉತ್ಪನ್ನ ಖರೀದಿಸ್ತಾರೆ, ಸೊ ಆ ಒಂದು ಉತ್ಪನ್ನದಿಂದ ಏನು ಲಾಭಗಳಿದೆ, ಅನುಕೂಲಗಳಿದೆ, ಅದನ್ನ ಸರಿಯಾಗಿ ಅವರಿಗೆ ಸೂಚನೆ ನೀಡುವಂಥದ್ದು. ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಆ ವಸ್ತುವಿನ ಜೊತೆಗೆ ಏನ್ ಕೇರ್ಫುಲ್ ಆಗಿರ್ಬೇಕು ಅನ್ನೋದನ್ನ ಅವ್ರಿಗೆ ಸೂಚನೆ ಸಜೆಷನ್ಸ್ ಅನ್ನ ಕೊಡೋ ಹಾಗೆ ಇರಬೇಕು. ನೆಕ್ಸ್ಟ್ ನೆನಪಿನ ಮೌಲ್ಯ. ಸೊ ಏನಂತ ನಿಮ್ಮ ಜಾಹೀರಾತು ಏನಿದೆ ಓದುಗರ ಮನಸ್ಸಿನಲ್ಲಿ ದೀರ್ಘವಾಗಿ ಪ್ರಭಾವವನ್ನು ಬೀರಬೇಕು. ಸುಲಭವಾಗಿ ಮರೆಯೋ ಹಾಗೆ ಇರಬಾರ್ದು, ದೀರ್ಘಕಾಲ ಅವರ ಮನಸ್ಸಿನಲ್ಲಿ ಇರೋ ರೀತಿಯಲ್ಲಿ ನಾವು ನೆನಪಿನಲ್ಲಿ ಇರೋ ರೀತಿಯಲ್ಲಿ ಮಾಡುವಂಥದ್ದನ್ನೇ ನೆನಪಿನ ಮೌಲ್ಯ ಅಂತ ಕರಿತೀವಿ. ನೆಕ್ಸ್ಟ್ ಮನವರಿಕೆಯ ಮೌಲ್ಯ ಅಂತ ಹೇಳಿದ್ರೆ, ಇಲ್ಲಿ ನಾವು ಯಾವುದೇ ಕಾರಣಕ್ಕೆ ನಮ್ಮ ಮೆಸೇಜ್ನಲ್ಲಿ, ಜಾಹೀರಾತಿನಲ್ಲಿ ಸುಳ್ಳು ತಪ್ಪುಗಳನ್ನು ಹೇಳಬಾರದು ಅಂತ ಒಂದು ಮನವರಿಕೆ ಮಾಡುವಂಥದ್ದು ನಮಗೆ ಇರಬೇಕು. ಜನರನ್ನ ತಪ್ಪು ದಾರಿಗೆ ಎಳೆಯಬಾರದು, ಏನಿದೆಯೋ ಅದು ಹೇಳಬೇಕು, ತಪ್ಪನ್ನ ಸುಳ್ಳನ್ನ ಹೇಳಬಾರದು, ಸತ್ಯವನ್ನೇ ಹೇಳಬೇಕು ಅಂತ ಒಂದು ಮೌಲ್ಯ ನಮ್ಮಲ್ಲಿ ಇರಬೇಕು.
ನೆಕ್ಸ್ಟ್ ಭಾವನಾತ್ಮಕ ಮೌಲ್ಯ. ಆಲ್ರೆಡಿ ಹೇಳಿರೋ ಪ್ರಕಾರ ಅವರ ಭಾವನೆಗಳನ್ನು ಗೌರವಿಸುವಂತೆ ಇರಬೇಕು. ಬಹಳಷ್ಟು ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಶಿಕ್ಷಿತರು ಅಂದ್ರೆ ಕಲಿತಿರುವಂತ ವರ್ಗದವರು, ಉನ್ನತ ವರ್ಗದಲ್ಲಿರುವಂತವ್ರಿಗೆ ಸೊ ನಿಮ್ಮ ಅವರ ಭಾವನೆಗಳಿಗೆ ಧಕ್ಕೆ ಆಯಿತು ಅಂತ ಹೇಳಿದ್ರೆ ಅವರು ನಿಮ್ಮ ಒಂದು ಪ್ರಾಡಕ್ಟ್ಸ್ ನ ಕೊಂಡ್ಕೊಳ್ಳೋದೇ ಇಲ್ಲ. ಸೊ ಎಲ್ಲರ ಭಾವನೆಗಳನ್ನ ಗೌರವಿಸುವಂತ ರೀತಿಯಲ್ಲಿ ನಿಮ್ಮ ಮೆಸೇಜ್ ಅನ್ನೋದು ಇರಬೇಕು. ನಂತರ ಶಿಕ್ಷಣ ಮೌಲ್ಯ. ಸೊ ಶಿಕ್ಷಣ ಅಂತ ಹೇಳಿದ್ರೆ ನಿಮ್ಮ ಉತ್ಪನ್ನವು ಬೇರೆ ಉತ್ಪನ್ನಗಳಿಗಿಂತ ಏನು ವಿಶೇಷವಾಗಿದೆ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಗ್ರಾಹಕರಿಗೆ ಸುಲಭವಾಗಿ ವಿವರಣೆ ಮಾಡಬೇಕು. ವಿಶೇಷತೆಯನ್ನ ತಿಳಿಸ್ಕೊಡುವಂಥದ್ದು ಬಳಕೆ ಇರ್ಬೋದು, ಡೂಸ್ ಅಂಡ್ ಡೋಂಟ್ಸ್ ಅಂತ ಅದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಅಂತಸ್ಫೂರ್ತಿ ಮೌಲ್ಯ ಅಂತ ಹೇಳಿದ್ರೆ ನಮಗೆ ಮುಂದೆ ಗ್ರಾಹಕನಾಗಬಹುದಂತ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವ ಭಾವನೆಗಳು. ಓಕೆ, ಇಲ್ಲಿ ಭಾವನಾತ್ಮಕ ಮೌಲ್ಯ ನಾವು 5ನೇ ಪಾಯಿಂಟ್ ಅಲ್ಲಿ ಏನು ಗಮನಿಸಿದ್ವಿ, ಅಲ್ಲಿ ಏನಾಗಂತ ಹೇಳಿದ್ರೆ ಅವರಿಗೆ ಕಿರಿಕಿರಿ ಉಂಟು ಮಾಡೋ ಹಾಗೆ ಇರಬಾರ್ದು. ಇಲ್ಲೇನೋ ಅಂತ ಹೇಳಿದ್ರೆ ಅಂತಸ್ಫೂರ್ತಿ ಅಂತ ಹೇಳಿದ್ರೆ ಅವರ ಮನಸ್ಸಿನಲ್ಲಿ ಏನೊಂದು ಮೌಲ್ಯಗಳು ಅವರು ಇದ್ದಾರೆ, ಆ ಮೌಲ್ಯಗಳನ್ನು ನಾವು ಎನ್ಕರೇಜ್ ಮಾಡೋ ಹಾಗಿದ್ದಾಗ ಏನಾಗುತ್ತೆ, ಅವ್ರ ಮೌಲ್ಯವನ್ನು ನಾವು ರೆಕಗ್ನೈಸ್ ಮಾಡ್ತೀವಿ ಅಂತ ಅವ್ರಿಗೆ ಅನ್ಸೋ ರೀತಿಯಲ್ಲಿ ಇದ್ರೆ ಏನಾಗುತ್ತೆ, ಅವರು ನಮ್ಮ ಉತ್ಪನ್ನವನ್ನು ಕೊಂಡ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್, ಈಗ ಅವ್ರಿಗೆ ಸೌಂದರ್ಯಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಅಂತ ಹೇಳಿದ್ರೆ ನಮ್ಮ ಮೆಸೇಜ್ ಸೌಂದರ್ಯಕ್ಕೆ ಬೆಲೆ ಕೊಡುವಂತ ರೀತಿಯಲ್ಲಿ ಇದ್ರೆ ಸೊ ಅವ್ರು ನಮ್ಗೆ ಅಟ್ರಾಕ್ಟ್ ಆಗ್ತಾರೆ. ಅದೇ ರೀತಿ ಆರೋಗ್ಯ ತುಂಬಾ ಕಾನ್ಶಿಯಸ್ ಇರ್ತಾರೆ. ಓಕೆ, ಹೆಲ್ತ್ ಕಾನ್ಶಿಯಸ್ ಇದ್ದವ್ರಿಗೆ ಹೆಲ್ತ್ ರಿಲೇಟೆಡ್ ಮೆಸೇಜಸ್ ಕೊಟ್ರೆ ಅವರು ನಮ್ಗೆ ಸುಲಭವಾಗಿ ಆಕರ್ಷಿತರಾಗ್ತಾರೆ. ಅದೇ ರೀತಿಯಲ್ಲಿ ದೇಶಭಕ್ತರನ್ನ ಅಟ್ರಾಕ್ಟ್ ಮಾಡೋ ರೀತಿಯಲ್ಲಿ ಇರುತ್ತೆ. ಅದೇ ರೀತಿ ಸುರಕ್ಷತೆ, ಸೌಕರ್ಯಗಳು, ಪ್ರೀತಿ ವಿಶ್ವಾಸಗಳನ್ನ ನಮ್ಮ ಒಂದು ಮೆಸೇಜ್ ನಲ್ಲಿ ಬಳಕೆ ಮಾಡಿಕೊಂಡ್ರೆ ಏನಾಗುತ್ತೆ, ಜನ ನಮ್ಮನ್ನ ಜಾಸ್ತಿ ಆಕರ್ಷಿತರಾಗ್ತಾರೆ. ನಂತರ ಕ್ರಿಯಾ ಮೌಲ್ಯ ಅಂತ ಹೇಳಿದ್ರೆ ನಮ್ಮ ಒಂದು ಜಾಹೀರಾತು ಪ್ರತಿ ಹೇಗಿರ್ಬೇಕು ಅಂತ ಹೇಳಿದ್ರೆ ಅನುಭೋಗಿ ಒಮ್ಮೆಯಾದ್ರೂ ಬಳಕೆ ಮಾಡಬೇಕು ಅನ್ನೋ ರೀತಿಯಲ್ಲಿ ಇರ್ಬೇಕು, ಅವನಿಗೆ ಪ್ರೇರಣೆ ಕೊಡ್ಬೇಕು. ಸೊ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಇದನ್ನ ಟ್ರೈ ಮಾಡೋಣ, ಇಷ್ಟು ಚೆನ್ನಾಗಿದೆಯಲ್ಲ ಐಡಿಯಾ, ಸೊ ಈ ಉತ್ಪನ್ನ ಈ ರೀತಿ ಇರಬಹುದಾ ಅನ್ನೋದು ಒಂದು ಅವನ ಮನಸ್ಸಿನಲ್ಲಿ ಬಂದು ಆ ಒಂದು ಕೊಳ್ಳುವಂತಹ ಕ್ರಿಯೆಯನ್ನ ಅವನು ಮಾಡಬೇಕು ಅನ್ನೋದನ್ನ ನಾವೇನ್ ಮಾಡಬೇಕು, ಆ ರೀತಿಯಲ್ಲಿ ಅಟ್ರಾಕ್ಟ್ ಅನ್ನೋದನ್ನ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಜಾಹೀರಾತು ಪ್ರತಿಯ ವಿನ್ಯಾಸ ಅಂತ ಹೇಳಿದ್ರೆ ಒಂದು ಜಾಹೀರಾತನ್ನ ನಾವು ಏನ್ ಮಾಹಿತಿಯನ್ನ ನೀಡಬೇಕು ಅಂತ ಇದ್ದೀವಿ ಅದು ಪರಿಣಾಮಕಾರಿಯಾಗಿ ಸಂವಹನ ಅಂದ್ರೆ ಕಮ್ಯುನಿಕೇಟ್ ಆಗ್ಬೇಕು ಅಂತ ಹೇಳಿದ್ರೆ ನಾವು ಮಾಹಿತಿಯನ್ನು ಹೇಗೆ ವಿನ್ಯಾಸಗೊಳಿಸಬೇಕು, ಯಾವುದನ್ನ ಎಲ್ಲಿ ಇರಬೇಕು, ವೈಜ್ಞಾನಿಕವಾಗಿ ಎಲ್ಲಿ ಅವುಗಳನ್ನ ಒಂದು ಜೋಡಿಸುವಂತ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದನ್ನ ಏನ್ ಕರಿತೀವಿ, ಜಾಹೀರಾತಿನ ವಿನ್ಯಾಸ ಅಂತ ಕರಿತೀವಿ. ಅಂತ ಹೇಳಿದ್ರೆ ಫಿಸಿಕಲ್ ಲೇಔಟ್ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಯಾವ ರೀತಿ ಮಾಹಿತಿ ಅನ್ನೋದನ್ನ ನಾವು ಕೊಡಬೇಕು ಅಂತ ಏನಂತ ಕರಿತೀವಿ, ನಾವು ಲೇಔಟ್ ಅಂತ ಕರಿತೀವಿ. ಸೊ ಇದು ಜಾಹೀರಾತು ಪ್ರತಿಯ ವಿನ್ಯಾಸ ಅಂದ್ರೆ ಲೇಔಟ್ ಅಂತ ಕರಿತೀವಿ. ಸೊ ಒಂದು ಜಾಹೀರಾತು ಅಂತ ಹೇಳಿದ್ರೆ ಅಲ್ಲಿ ಮುಖ್ಯವಾಗಿ 5 ಭಾಗಗಳಿರುತ್ತೆ. ಶಿರೋನಾಮೆ ಅಂದ್ರೆ ಹೆಡ್ಲೈನು, ದೃಷ್ಟಾಂತಗಳು, ಇಲ್ಲಸ್ಟ್ರೇಷನ್ಸ್, ಬಣ್ಣಗಳು, ಕಲರ್ಸ್, ಪಠ್ಯ ಅಥವಾ ಜಾಹೀರಾತಿನ ಕೊಡಲು ಅಂದ್ರೆ ಬಾಡಿ ಆಫ್ ದ ಮೆಸೇಜ್, ಕೊನೆಯದಾಗಿ ಘೋಷಣೆ ಅಥವಾ ಸ್ಲೋಗನ್ಸ್. ಶಿರೋನಾಮೆ ಅಂದ್ರೇನು, ಹೆಡ್ಲೈನ್ ಅಂತ ಹೇಳಿದ್ರೆ ನಮ್ಮ ಜಾಹೀರಾತು ಪ್ರತಿಯ ಮೇಲ್ಭಾಗದಲ್ಲಿ ತುದಿಯಲ್ಲಿ ಏನು ಗೋಚರವಾಗತ್ತ ಒಂದು ಭಾಗವನ್ನು ನಾವೇನು ಕರಿತೀವಿ ಶಿರೋನಾಮೆ ತಲೆ ಅಂದ್ರೆ ಮೇಲಿನ ಭಾಗ, ತಲೆಯ ಭಾಗದಲ್ಲಿ ಇರುವಂತಹ ಜಾಗ. ಸೊ ಅಲ್ಲಿ ನಾವೇನ್ ಮಾಡ್ಬೇಕು, ಕೆಲವೇ ಶಬ್ದಗಳಲ್ಲಿ ಉತ್ಪನ್ನದ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಇಲ್ಲಿ ಸಿಂಪಲ್ ಆಗಿರ್ಬೇಕು, ಅಟ್ರಾಕ್ಟಿವ್ ಆಗು ಇರಬೇಕು. ಈ ಭಾಗದಲ್ಲಿ ಬೇಕಾದ್ರೆ ನಾವು ನಮ್ಮ ಸಂಸ್ಥೆಯ ಹೆಸರು ಇರಬಹುದು, ಲೋಗೋ ಇರಬಹುದು, ಅಥವಾ ನಮ್ಮ ಒಂದು ಟ್ಯಾಗ್ ಲೈನ್ ಅಂತ ಏನ್ ಕರೆದ್ವಿ ನಾವು ಒಂದು ಪದಪುಂಜವನ್ನ ಬಳಕೆ ಮಾಡುವಂತ ರೀತಿಯಲ್ಲಿ ನಾವು ಮಾಡಬೇಕು. ನಂತರ ದೃಷ್ಟಾಂತಗಳು ಇಲ್ಲಸ್ಟ್ರೇಷನ್, ನಮ್ಮ ಪ್ರಾಡಕ್ಟ್ ಹೇಗಿರಬಹುದು, ಬಳಕೆ ಹೇಗೆಲ್ಲ ಮಾಡಬಹುದು. ಸೊ ಅದನ್ನ ನಾವೇನ್ ಮಾಡಬೇಕು, ರೇಖಾಚಿತ್ರಗಳಿರಬಹುದು, ವ್ಯಂಗ್ಯ ಚಿತ್ರಗಳಿರಬಹುದು, ಅಥವಾ ಗುರುತುಗಳು, ಫೋಟೋಗ್ರಾಫ್ಗಳನ್ನ ಬಳಸಿ ಮಾಡಿ ನಾವು ಅದನ್ನ ತೋರಿಸ್ಬೋದು. ಒಂದು ದೃಷ್ಟಾಂತ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್, ಒಂದು ನಿದರ್ಶನವನ್ನ ಒಂದು ಪ್ರಾಡಕ್ಟ್ಗೆ ತೋರಿಸೋ ಹಾಗೆ ಇರಬೇಕು. ಈಗ ನಾವು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಿ
ಸೊ ಇಲ್ಲಿ ನಾವು ಮೆಕ್ಡೊನಾಲ್ಡ್ಸ್ ಬಗ್ಗೆ ನೋಡಿದ್ವಿ. ಸ್ಟಾರ್ಟಿಂಗ್ ನಲ್ಲಿ ಅವ್ರ ಕಂಪ್ನಿ ನೇಮ್ ಕೊಟ್ಟಿದ್ದಾರೆ, ಲೋಗೋ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಪಿಕ್ಚರ್ಸ್ ಹಾಕಿದ್ದಾರೆ, ಅವ್ರು ತಗೊಳ್ಳೋಂಥ ಉತ್ಪನ್ನ ಹೇಗಿರುತ್ತೆ ಅನ್ನೋದನ್ನ ಅವರು ಕ್ಲಿಯರ್ ಆಗಿ ಇಲ್ಲಿ ತೋರಿಸ್ತಾ ಇದ್ದಾರೆ. ನಂತರ ಬಣ್ಣಗಳು. ಸೊ ಬಣ್ಣಗಳು ತುಂಬಾ ಮುಖ್ಯ, ಯಾಕಂದ್ರೆ ಬಣ್ಣಗಳೇನ್ ಮಾಡುತ್ತೆ, ಗ್ರಾಹಕರನ್ನ ಸೆಳೆಯುತ್ತೆ. ಅವರ ಜ್ಞಾಪಕದ ಮೌಲ್ಯ ಜಾಸ್ತಿ ದಿನ ಅದನ್ನ ನೆನಪಿಟ್ಕೊಳ್ಳಿಕ್ಕೆ ಸಹಕಾರಿಯಾಗಿರುತ್ತೆ. ಅವುಗಳನ್ನ ಸರಿಯಾಗಿ ಬಳಸಿಕೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ರೀತಿಯ ಒಂದು ಅರ್ಥಗಳನ್ನ ಕೊಡುತ್ತೆ. ಸೊ ಬಣ್ಣಗಳಲ್ಲಿ ಆಟ ಆಡ್ಬೋದು, ತುಂಬಾ ಚೆನ್ನಾಗಿ ಅಟ್ರಾಕ್ಟಿವ್ ಮಾಡುತ್ತೆ. ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ತೋರಿಸ್ಕೊಳ್ತವೆ. ಎಕ್ಸಾಂಪಲ್ ಹೇಳುವಂತಂದ್ರೆ ಬಿಳಿಯ ಬಣ್ಣ ಅಂತ ತಗೊಂಡ್ರೆ ಅದು ಸ್ವಚ್ಛತೆ, ನಿಷ್ಕಲ್ಮಶತೆ, ಗೆಳೆತನನ್ನ ತೋರಿಸ್ತದೆ. ಅದೇ ರೀತಿಯಲ್ಲಿ ಕೆಂಪು ಬಣ್ಣ ಅಪಾಯ, ಧೈರ್ಯ, ಅದೇ ರೀತಿ ಅಟ್ರಾಕ್ಷನ್ ಕೂಡ ತೋರಿಸುತ್ತೆ, ಶಕ್ತಿ ಅನ್ನೋದನ್ನ ಕೂಡ ಅದು ತೋರಿಸುತ್ತದೆ. ಸೊ ಈ ರೀತಿಯಲ್ಲಿ ಬೇರೆ ಬೇರೆ ಬಣ್ಣಗಳು ಬೇರೆ ಬೇರೆ ಒಂದು ಮೆಸೇಜ್ ಅನ್ನ ಒಳಗೊಂಡಿರುತ್ತೆ. ನಾವು ಅಟ್ರಾಕ್ಟಿವ್ ಆಗಿ ಬಳಕೆ ಮಾಡಬೇಕು. ಒಂದು PPT ನಲ್ಲಿ ಆದ್ರೂ ಈ ಸ್ಲೈಡ್ ನಲ್ಲಿ ತಗೊಂಡ್ರೆ ಎಲ್ಲವನ್ನು ಬ್ಲಾಕ್ ಆಗಿ ಕಾಣಿಸೋದಕ್ಕೆ ಬದಲು ಕೆಲವೊಂದು ಪದಗಳನ್ನ ರೆಡ್ ನಲ್ಲಿ ಇದೆ, ಕೆಲವನ್ನ ಬ್ಲಾಕ್ ನಲ್ಲಿ ತೋರಿಸಿದ್ರೆ ಏನಾಗುತ್ತೆ, ಅಟ್ರಾಕ್ಟ್ ಆಗುತ್ತೆ. ಸೊ ರೆಡ್ ನಲ್ಲಿ ಇರೋದೇ ಬೇರೆ ರೀತಿ ಕಾಣುತ್ತೆ, ಬ್ಲಾಕ್ ನಲ್ಲಿ ಇರೋದೇ ಬೇರೆ ರೀತಿಯಲ್ಲಿ ಕಾಣುತ್ತೆ. ಸೊ ಅದರ ಒಂದು ಪ್ರಾಮುಖ್ಯತೆ ಆಧಾರದ ಮೇಲೆ ನಾವು ಬಣ್ಣಗಳನ್ನು ಕೂಡ ಬಳಕೆ ಮಾಡಬಹುದು. ನಂತರ ಪಠ್ಯ ಅಥವಾ ಜಾಹೀರಾತಿನ ಉಡಲು ಅಂತ ಹೇಳಿದ್ರೆ ಆ ಒಂದು ಜಾಹೀರಾತಿನ ಮುಖ್ಯ ಭಾಗ ಇದು, ಹೃದಯದ ಭಾಗ ಅಂತ ಕೂಡ ಇದನ್ನ ಕರೀತಾರೆ. ಇಲ್ಲಿ ನೀವು ನೀಡಬೇಕು ಅಂತ ಇರೋ ಹೆಚ್ಚುವರಿ ಮಾಹಿತಿಯನ್ನ ಕೊಡಬೇಕು. ಸಂಪೂರ್ಣವಾದ ಮಾಹಿತಿಯನ್ನ ಇಲ್ಲಿ ನಿರ್ದಿಷ್ಟ ರೂಪದಲ್ಲಿ ಅಲ್ಲಿ ನೀವು ಕೊಡಬೇಕಾಗುತ್ತೆ. ಸೊ ನೀವು ಇಲ್ಲಿ ಏನೇನು ಮಾಹಿತಿ ಕೊಡಬೇಕು, ಈ ಉತ್ಪನ್ನ ಎಲ್ಲಿ ಸಿಗುತ್ತೆ, ಅದರಿಂದ ಸಿಗುವಂತ ಲಾಭಗಳೇನು, ಅದರ ಬೆಲೆ ಏನು, ಅದನ್ನು ಹೇಗೆ ಬಳಕೆ ಮಾಡಬೇಕು. ಸೊ ಈ ಎಲ್ಲ ಮಾಹಿತಿಗಳನ್ನ ನೀವೇನ್ ಮಾಡಬೇಕು, ಅದರ ಜಾಹೀರಾತಿನ ಒಡಲು ಬಾಡಿ ಆಫ್ ದ ಅಡ್ವರ್ಟೈಸ್ಮೆಂಟ್ ಕಾಪಿನಲ್ಲಿ ನೀವು ತೋರಿಸಬೇಕಾಗುತ್ತೆ. ಕೊನೆಯದಾಗಿ ಘೋಷಣೆಗಳು, ಸ್ಲೋಗನ್ಸ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಗ್ರಾಹಕರನ್ನು ಅಟ್ರಾಕ್ಟ್ ಮಾಡಲಿಕ್ಕೆ, ಗಮನವನ್ನು ಸೆಳೆಯಲಿಕ್ಕೆ, ಸೊ ನಾವು ಚಿಕ್ಕದಾಗಿ, ಸರಳದಾಗಿ, ಸ್ಪಷ್ಟವಾಗಿ ನಾವು ಒಂದು ಕೆಲವು ಪದಪುಂಜವನ್ನ ಬಳಕೆ ಮಾಡ್ತೀವಲ್ಲ, ಅದನ್ನೇನಂತ ಕರಿತೀವಿ, ಘೋಷಣೆಗಳು ಅಂತ ಕರಿತೀವಿ. ಸೊ ಆಲ್ರೆಡಿ ನಿಮ್ಗೆ ಅಲ್ಲಿ ಒಂದು ನೋಡಿದ್ವಿ, ನಾವು ಅಮೂಲ್ ನೋಡಿದ ತಕ್ಷಣ ಏನಂತ ದ ಟೇಸ್ಟ್ ಆಫ್ ಇಂಡಿಯಾ. ಸೊ ಟೇಸ್ಟ್ ಆಫ್ ಇಂಡಿಯಾ ಅಂದ ತಕ್ಷಣ ನಮ್ಗೆ ಏನಾಗುತ್ತೆ, ಅಮೂಲ್ ಅನ್ನೋದು ನೆನಪಿಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಜಸ್ಟ್ ಡೂ ಇಟ್ ಅಂದ್ರೆ ನಮ್ಗೆ ಏನ್ ಬರುತ್ತೆ, ಇಮಿಡಿಯೇಟ್ ಆಗಿ ನೈಕ್ ಕಂಪ್ನಿ ಅನ್ನೋದು ನೆನಪಾಗುತ್ತೆ. ಸೊ ಈ ರೀತಿಯಲ್ಲಿ ಈಗ ಫಾರ್ ಎಕ್ಸಾಂಪಲ್ ಈಗ ವಾಕ್ಮೇಟ್ ಅಂತ ನೋಡಿದ ತಕ್ಷಣ ನಮ್ಗೆ ಏನ್ ನೆನಪು ಬರುತ್ತೆ, ಲೂಲಾರ್ಸ್ ಕಂಪ್ನಿ ಅನ್ನೋದು ನೆನಪಾಗುತ್ತೆ. ಸೊ ಈ ರೀತಿನಲ್ಲಿ ಆ ಒಂದು ಟ್ಯಾಗ್ ಲೈನ್ ಗಳನ್ನ ಬಳಕೆ ಮಾಡಿದಾಗ ವಸ್ತುಗಳನ್ನ, ಉತ್ಪನ್ನವನ್ನ ಜಾಸ್ತಿ ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ಸಹಾಯ ಅನ್ನೋದು ಮಾಡುತ್ತೆ. ಕೊನೆಯ ವಿಷಯ ಉತ್ತಮ ಜಾಹೀರಾತು ವಿನ್ಯಾಸದ ತತ್ವಗಳು. ಸೊ ಅಡ್ವರ್ಟೈಸ್ಮೆಂಟ್ ಕಾಪಿ ಚೆನ್ನಾಗಿರ್ಬೇಕು, ಉತ್ತಮವಾಗಿರ್ಬೇಕು ಅಂತ ಹೇಳಿದ್ರೆ ಏನ್ ವಿಷಯಗಳನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಅನ್ನೋದು ಇಲ್ಲಿ ನಾವು ನೋಡ್ತೀವಿ. ಉತ್ತಮ ವಿನ್ಯಾಸದ ತತ್ವಗಳು, ವಿಶೇಷತೆಗಳು, ಇದೆಲ್ಲ ಇದ್ರೆ ಏನಾಗುತ್ತೆ, ಉತ್ತಮ ಅಂತ ಅದು ಕಲಿಸ್ಕೊಳ್ಳುತ್ತೆ. ಮೊದಲನೇದು ಏಕತೆಯ ತತ್ವ, ಪ್ರಿನ್ಸಿಪಲ್ ಆಫ್ ಯೂನಿಟಿ. ಏಕತೆ ಅಂತ ಹೇಳಿದ್ರೆ ಒಂದು. ಸೊ ಏನಂತ ಹೇಳಿದ್ರೆ ನೀವು ಏನು ಒಂದು ಜಾಹೀರಾತು ಪ್ರತಿ ಅಂತ ನೀವು ಕ್ರಿಯೇಟ್ ಮಾಡ್ತೀರಾ, ನಿರ್ಮಿಸ್ತೀರಾ, ಅದರಲ್ಲಿ ಕೊಡುವಂತಹ, ನೀವು ಬಳಸುವಂತಹ ಒಂದು ಮೆಸೇಜ್ ಏನಿರಬೇಕು, ಮೊದಲಿನಿಂದ ಅಂತ್ಯದವರೆಗೂ ಆ ಒಂದು ಪ್ರಾಡಕ್ಟ್ ಬಗ್ಗೆ ಒಂದೇ ರೀತಿಯ ಭಾವನೆಯನ್ನ ವ್ಯಕ್ತಪಡಿಸಬೇಕು. ಅಂತ ಹೇಳಿದ್ರೆ ಎಲ್ಲಾ ಅಂಶಗಳನ್ನು ಒಟ್ಟುಗೂಡಿಸಿದಾಗ ನಮಗೆ ಒಂದೇ ಅರ್ಥವನ್ನ ನೀಡುವಂಥದ್ದಿರಬೇಕು. ಬೇರೆ ಬೇರೆ ಪ್ಯಾರಾಗ್ರಾಫ್, ಬೇರೆ ಬೇರೆ ಭಾಗಗಳು ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಅನ್ನ ಕೊಡಬಾರದು, ಎಲ್ಲ ಒಂದೇ ರೀತಿಯಲ್ಲಿ ಇರಬೇಕು. ನೆಕ್ಸ್ಟ್ ಸಾಮರಸ್ಯದ ತತ್ವ. ಈಗ ನಾವು 5 ಅಂಶಗಳನ್ನ ಏನು ನೋಡಿದ್ವಿ, ಆ 5 ಅಂಶಗಳು ಪ್ರೀವಿಯಸ್ ಸ್ಲೈಡ್ ನಲ್ಲಿ ನೋಡಿದ್ವಲ್ಲ, ಶಿರೋನಾಮೆ, ದೃಷ್ಟಾಂತಗಳು, ಬಣ್ಣಗಳು, ಜಾಹೀರಾತಿನ ಒಡಲು ಮತ್ತು ಘೋಷಣೆಗಳು, ಇವೆಲ್ಲ ಏನ್ ಮಾಡ್ಬೇಕು, ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಇರಬೇಕು. ಸೊ ಒಂದು ಲೋಗೋನು ಬೇರೆ ತರ ಇರುವಂತದ್ದು, ಅದರಿಂದ ಬಾಡಿ ಆಫ್ ದ ಮೆಸೇಜ್ ಬೇರೆ ತರ ಇರುವಂತದ್ದು,
ಟ್ಯಾಗ್ ಲೈನ್ಗಳು ಬೇರೆ ತರ ಇರುವಂತದ್ದು. ಸೊ ಒಂದಕ್ಕೊಂದು ಒಂದು ಹೊಂದಾಣಿಕೆ ಸಾಮರಸ್ಯ ಇರೋ ರೀತಿನ ನೋಡ್ಕೋಬೇಕು. ಬೇರೆ ಬೇರೆ ತರ ಇದ್ರೆ ಏನಾಗುತ್ತೆ, ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮ ಜಾಹೀರಾತಿನ ಏನಾದ್ರು ಕನ್ಫ್ಯೂಷನ್ ಇದೆ ಅಂತ ಹೇಳಿದ್ರೆ ಕಸ್ಟಮರ್ ಕೂಡ ನಿಮ್ಮ ಉತ್ಪನ್ನವನ್ನ ಅವನು ಗಮನ ಕೊಡದೆ ಹೋಗ್ಬೋದು. ನೆಕ್ಸ್ಟ್ ಸ್ಪಷ್ಟತೆಯ ತತ್ವ. ಸೊ ನೀವೇನ್ ಮಾಡ್ತೀವಿ ಅಂತ ಇಲ್ಲಿ ಪ್ರಿನ್ಸಿಪಲ್ ಆಫ್ ಎಂಫಸಿಸ್ ಅಂತ ಕರೀತಾರೆ. ಸ್ಪಷ್ಟತೆ ಅಂತನಾದ್ರು ಕರಿಬಹುದು ಅಥವಾ ಪ್ರಾಮುಖ್ಯತೆ ಅಂತನಾದ್ರು ಕಳಿಸ್ಬೇಕು. ಇಲ್ಲೇನಂತ ಹೇಳಿದ್ರೆ ನಿಮ್ಮ ಒಂದು ಉತ್ಪನ್ನ ಏನಿರುತ್ತೆ ಅದನ್ನ ಜಾಹೀರಾತು ಅನ್ನೋದು ಆಕರ್ಷಕವಾಗಿ ಮತ್ತು ಆಸಕ್ತಿದಾಯಕವಾಗಿ ಕೊಡಬೇಕು. ಸ್ಪಷ್ಟತೆ ಕ್ಲಾರಿಟಿ ಇರಬೇಕು, ಏನ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನ ನಾವು ಅಲ್ಲಿ ಕ್ಲಾರಿಟಿ ಅನ್ನೋದು ಇರಬೇಕು. ಸೊ ನೀವು ಮೆಸೇಜ್ ಚೆನ್ನಾಗಿದ್ದು ನೋಡಕ್ ಚೆನ್ನಾಗಿದ್ದು ಬಟ್ ನೀವು ಯಾವ್ದ್ರ ಬಗ್ಗೆ ಮಾತಾಡ್ತೀರಾ ಅಂತ ನಿಮ್ ಕ್ಲಾರಿಟಿ ಇಲ್ಲ ಅಂತ ಹೇಳಿದ್ರೆ, ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಒಂದು ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು ಫೇಲ್ಯೂರ್ ಆಗುತ್ತೆ. ನೆಕ್ಸ್ಟ್ ಜಾಗದ ವಿಭಾಗೀಕರಣ ತತ್ವ ಅಂತ ಹೇಳಿದ್ರೆ, ಈಗ ಅಡ್ವರ್ಟೈಸ್ಮೆಂಟ್ಸ್ ಮಾಡೋಕೆ ನಿಮ್ಗೆ ಏನೋ ಒಂದು ಸ್ಪೇಸ್ ಅಂತ ಕೊಡ್ತಾರೆ, ಒಂದು ಜಾಗ ಅಂತ ಏನ್ ಕೊಡ್ತಾರೆ, ಯಾವ ಭಾಗದಲ್ಲಿ ಯಾವ್ದು ಬರಬೇಕು ಅನ್ನೋದನ್ನ ನೀವು ಕ್ಲಿಯರ್ ಆಗಿ ನೋಡ್ಕೊಳ್ಬೇಕು. ಓಕೆ, ಸೊ ಈಗ ನಾವು ಹೇಳಿದ್ವು 5 ಪಾರ್ಟ್ ಹೇಳಿದ್ವಲ್ಲ, ಶಿರೋನಾಮೆ, ದೃಷ್ಟಾಂತ, ಬಣ್ಣ, ಪಠ್ಯ ಮತ್ತು ಘೋಷಣೆಗಳು ಯಾವುದು ಯಾವ ಭಾಗದಲ್ಲಿ ಬರಬೇಕು, ಎಷ್ಟು ಜಾಗವನ್ನು ಅದು ಆಕ್ರಮಿಸ್ಕೊಳ್ಬೇಕು ಅನ್ನೋದನ್ನ ನಾವು ಕ್ಲಿಯರ್ ಆಗಿ ಡಿಸೈಡ್ ಮಾಡ್ಕೊಳ್ಬೇಕು. ಏರುಪೇರು ಮಾಡ್ಕೊಳ್ಬಾರ್ದು. ಏರುಪೇರು ಆದ್ರೆ ಏನಾಗುತ್ತೆ, ಸ್ವಲ್ಪ ನೋಡೋದಕ್ಕೆ ಅದು ಚೆನ್ನಾಗಿ ಕಾಣಲ್ಲ. ನಂತರ ಸರಳತೆಯ ತತ್ವ. ಸರಳತೆಯ ತತ್ವ ಅಂತ ಹೇಳಿದ್ರೆ ನಾವು ಗ್ರಾಹಕರಿಗೆ ಏನ್ ಮಾಹಿತಿಯನ್ನು ಕೊಡ್ತಾ ಇದೀವಿ ಅದು ಸುಲಭವಾಗಿ ಅರ್ಥ ಆಗೋ ರೀತಿಯಲ್ಲಿ ಇರಬೇಕು. ತುಂಬಾ ಕಾಂಪ್ಲೆಕ್ಸ್ ಆಯ್ತು, ತುಂಬಾ ಜಾಸ್ತಿ ಆಯ್ತು ಮಾಹಿತಿ ಅಂದ್ರೆ ಏನಾಗುತ್ತೆ, ಜನ ಅದನ್ನ ನೋಡದೆ ಹೋಗ್ಬಹುದು, ಅಟ್ರಾಕ್ಟ್ ಆಗದೆ ಇರಬಹುದು. ಈ ಪ್ರಾಡಕ್ಟೇ, ಈ ಅಡ್ವರ್ಟೈಸ್ಮೆಂಟ್ಸ್ ಎಷ್ಟು ಕನ್ಫ್ಯೂಸಿಂಗ್ ಆಗಿದೆ ಅಂತ ಹೇಳಿದ್ರೆ ಇದ್ರ ಉತ್ಪನ್ನ ಏನ್ ಚೆನ್ನಾಗಿರುತ್ತೆ ಅಂತ ಕೆಲವೊಂದ್ಸರಿ ಯೋಚನೆಗಳು ಮಾಡಬಹುದು ಕೆಲವರು. ನೆಕ್ಸ್ಟ್ ಅನುಕ್ರಮದ ತತ್ವ, ಪ್ರಿನ್ಸಿಪಲ್ ಆಫ್ ಸೀಕ್ವೆನ್ಸ್. ಸೀಕ್ವೆನ್ಸ್ ಅಂತ ಹೇಳಿದ್ರೆ ಯಾವ್ದಾದ್ಮೇಲೆ ಯಾವ್ದು ಬರಬೇಕು. ಸೊ ನೀವು ಕೊಡುವಂತ ಮಾಹಿತಿ ಅನ್ನೋದು ಪೂರಕವಾಗಿ ಒಂದಾದ್ಮೇಲೆ ಒಂದು ಅನುಕ್ರಮದ ರೀತಿಯಲ್ಲಿ ಯಾವ್ದು ಫಸ್ಟ್ ಬರ್ಬೇಕು ಅದು ಫಸ್ಟ್, ಯಾವ್ದು ಸೆಕೆಂಡು ಅಂತ ಕರೆಕ್ಟ್ ಆಗಿ ಆರ್ಗನೈಸ್ ಮಾಡಿ ಕೊಡಬೇಕು. ಸೊ ಇಲ್ಲ ಕನ್ಫ್ಯೂಷನ್ ಆಯ್ತು, ಹಿಂದೆ ಮುಂದೆ ಆಯ್ತು ಅಂದ್ರೆ ಏನಾಗುತ್ತೆ, ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ಕೊನೆಯದಾಗಿ ಪ್ರಮಾಣಾನುಗುಣದ ತತ್ವ, ಪ್ರಿನ್ಸಿಪಲ್ ಆಫ್ ಪ್ರಪೋರ್ಷನ್. ಸೊ ಆಲ್ರೆಡಿ ಹೇಳಿದ ಪ್ರಕಾರ ಈಗ ನೀವು ಸ್ಪೇಸ್ ಅಂತ ಡಿವಿಷನ್ ಮಾಡ್ಕೊಳ್ತೀರಾ, ಜಾಗನ ವಿಭಾಗೀಕರಣ ಏನ್ ಮಾಡ್ಕೊಳ್ತೀರಾ, ಯಾವ್ದಕ್ಕೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು, ಮೆಸೇಜ್ 5 ಪಾರ್ಟ್ ನಲ್ಲಿ ಯಾವ್ದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ನಾವು ಕರೆಕ್ಟ್ ಆಗಿ ಗಮನಿಸ್ಕೋಬೇಕು. ಎಷ್ಟು ಜಾಗ ಅದಕ್ಕೆ ನಾವು ಮೀಸಲಾಗಿ ಇಡಬೇಕು, ಜೊತೆಗೆ ಇಲ್ಲಿ ಬಣ್ಣಗಳನ್ನ ಹೇಗೆ ಬಳಸಬೇಕು, ಎಲ್ಲಿ ಅದರಲ್ಲಿ ಡಾರ್ಕ್ನೆಸ್ ಎಲ್ಲಿ ಬಳಸಬೇಕು, ಎಲ್ಲಿ ಲೈಟ್ ಆಗಿ ಬಣ್ಣಗಳನ್ನ ಬಳಸಬೇಕು. ಸೊ ಇದನ್ನೆಲ್ಲ ನಾವು ಕ್ರಮಾನುಗತವಾಗಿ ನೋಡ್ಕೊಳ್ಬೇಕಾಗತ್ತೆ. ಇವೆಲ್ಲ ಏನಾಗುತ್ತೆ, ಜನರನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ನಮಗೆ ಸಹಕಾರಿಯಾಗಿ ಇರುತ್ತೆ. ಸೊ ಇದರೊಂದಿಗೆ ನಮ್ಮ 3ನೇ ವಿಡಿಯೋ ಅನ್ನೋದು ಮುಕ್ತಾಯ.